ಎಲ್ಲರಿಗೂ ಶುಭೋದಯ. ಶುಭ ಮುಂಜಾನೆ ಮಾಸ್ಟರ್ಸ್. ಸೊ ಇಲ್ಲಿ ನಮ್ಮ ದೇಹಕ್ಕೆ ಈ ಆತ್ಮಕ್ಕೆ ಮಧ್ಯೆ ಕನೆಕ್ಷನ್ ಏನಿದೆ, ಈ ನಮ್ಮ ದೇಹದಲ್ಲಿ ಏನಿದೆ ಕನೆಕ್ಷನ್, ಅದು ಯಾವುದು ಕನೆಕ್ಷನ್ ಮಾಡೋದು ನೋಡೋಣ. ಆ ಕನೆಕ್ಷನ್ ಮಾಡೋದು ಏನು ಗೊತ್ತಾ? ಪೀನಿಯಲ್ ಗ್ಲ್ಯಾಂಡ್. ಅದು ನೋಡಿದ್ರೆ ಸಣ್ಣ ಪರಿಣಾಮದಲ್ಲಿ ಇರ್ತದೆ. ಅದು ನಾನು ತಿಳ್ಕೊಂತಾ ಇದ್ದೆ ಎಷ್ಟು ಸೈಜಲ್ಲಿದೆ ಅಂತ. ಅದು ಹೇಳ್ತಾರೆ ನೋಡಿ, ಉದ್ದ ಒಂದು 0.2 ಇಂಚ್, 0.2 ಇಂದ 0.3 ಇಂಚ್ ಮಾತ್ರ ಇರುತ್ತೆ. 0.2 ಇಂದ 0.3 ಇಂಚು ಉದ್ದ. ಮತ್ತೆ ಅಗಲ ಅಂದ್ರೆ ಅಗಲ ಎಷ್ಟಿರ್ತದೆ ಗೊತ್ತಾ? 0.1 to 0.2 ಇಂಚ್. ಬೇಕಂದ್ರೆ ಬರ್ಕೊಳ್ಳಿ ಈ ಪೀನಿಯಲ್ ಗ್ಲ್ಯಾಂಡು. ಈ ಪೀನಿಯಲ್ ಗ್ಲ್ಯಾಂಡೇ ಏನಾಗತ್ತೆ ಗೊತ್ತಾ? ಪೀನಿಯಲ್ ಗ್ರಂಥಿ, ಅದು ನಮ್ಮ ದೇಹಕ್ಕೆ ಆತ್ಮಕ್ಕೆ ಮಧ್ಯೆ ಕನೆಕ್ಷನ್ ಅದೇ. ಅಂದ್ರೆ ನಮ್ಮ ಆತ್ಮ ಪ್ರಪಂಚಕ್ಕೆ ಈ ದೇಹ, ಅಂದ್ರೆ ಈ ದೇಹ ಸ್ಥಿತಿಯಿಂದ ಆತ್ಮ ಪ್ರಪಂಚಕ್ಕೆ ಕನೆಕ್ಷನ್ ಯಾವುದು ಅಂತಂದ್ರೆ ಪೀನಿಯಲ್ ಗ್ರಂಥಿ. ಅದೊಂದು ಆಂಟಿನಾ ತರ. ಅರ್ಥ ಆಯ್ತಾ? ಈ ವಿಶ್ವ ಕನೆಕ್ಷನ್ ಸಿಗೋದೇ ಆ ಆಂಟಿನಾದಿಂದನೇ ಸಿಗೋದು, ಇನ್ನು ಯಾವುದರಿಂದ ಸಿಗೋದಿಲ್ಲ. ಇದು ಇನ್ನೊಂದು, ಈ ಎಷ್ಟು ವೆಯ್ಟ್ ಇರ್ತದೆ ಗೊತ್ತಾ? ಅದು ಅಂದ್ರೆ ಎಷ್ಟು ಪರಿಣಾಮದಲ್ಲಿ ಇರ್ತದೆ ಅಂತಂದ್ರೆ 0.11 ಗ್ರಾಮ್ಸ್. 0.11 ಗ್ರಾಮ್ಸ್. ಮತ್ತೆ ನಮ್ಮ ಮೆದುಳು ಎಷ್ಟು ವೆಯ್ಟ್ ಇರ್ತದೆ? 1.2 kg ಇರುತ್ತೆ. ನಮ್ಮ ಮೆದುಳು ಇರುವಂಥದ್ದು, ಬ್ರೈನ್ ಇರುವಂಥ ಸೈಜು 1.2 kg ಇದ್ರೆ, ಅದ್ರ ಒಳಗಡೆ ನಮ್ಮ ಪೀನಿಯಲ್ ಗ್ಲ್ಯಾಂಡು ನೋಡೋಕ್ಕೆ ಅಷ್ಟು ಸಣ್ಣ ಪರಿಣಾಮ 0.11 ಗ್ರಾಮ್. ಇದು ಗ್ರೇ ರೆಡ್ ಕಲರ್ ಇರ್ತದೆ. ಗ್ರೇ ರೆಡ್ ಕಲರ್ ಇರ್ತದೆ. ಇದೇನಂತಂದ್ರೆ ಮಿಡ್ಲ್ ಆಫ್ ದ ಬ್ರೈನ್. ನಮ್ಮ ಅಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಈಗಿಂದ ಇಲ್ಲೇ 1.5 ಇಂಚ್ ಅಂತ ಹೇಳ್ತಾರೆ, ಒಳಗಡೆ ಹೋಗುತ್ತೆ. ಒಳಗಡೆ ಇರುವಾಗ ಈ ಮೆದುಳನೆ ಇಂದಿನ ಇಂದಿನ ವಾಲ್ ಅಂತ ಹೇಳ್ತಾರೆ. ಇಂದಿನ ಭಾಗದಿಂದ ಸ್ವಲ್ಪ ಆ ಇನ್ನು ಸ್ವಲ್ಪ ಈ ಕಡೆ, ಇದು ಇಲ್ಲಿಂದ 1.5 ಇಂಚ್ ಅಂತಾರೆ. ಅಲ್ಲಿ ಇರುವಂಥದ್ದು ಇದು. ಅದು ಅಂದ್ರೆ ಈ ಬ್ರೈನ್ ಅಲ್ಲಿ ಮಧ್ಯ ಭಾಗದಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಮಿಡಿಲ್ ಬ್ರೈನ್ ಅಂತ ಹೇಳ್ತಾರೆ, ಮಿಡ್ಲ್ ಆಫ್ ದ ಬ್ರೈನ್ ಅಲ್ಲಿರುತ್ತೆ ಇದು. ಸೊ ಆ ರೀತಿಯಲ್ಲಿ ಇರುವಾಗ, ಆಮೇಲೆ ನಿಮ್ಗೆ ಗೊತ್ತಿರುವಂಥ ವಿಷಯ, ಈಗ ನಮ್ಮ ನಮ್ಮ ಮೆದುಳಲ್ಲಿ ಈ ಸೆರೆಬ್ರಲ್ ಫ್ಲೂಯಿಡ್ ಅಂತ, ಸ್ಪೈನೋ ಫ್ಲೂಯಿಡ್ ಅಂತ ನಾನು ಈಗಾಗಲೇ ಹೇಳಿದೆ. ದ್ರವ್ಯ ಪದಾರ್ಥ ಹೆಚ್ಚಾಗಿರುತ್ತೆ ಅಲ್ಲಿ. ಆ ದ್ರವ ಪದಾರ್ಥ ಅದೇ ಮೇಯ್ನು. ನಮ್ಮ ಬ್ರೈನಲ್ಲಿ ಪ್ರತಿ ಜೀವ ಅಂದ್ರೆ ಎಷ್ಟೋ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ಜೀವಶಕ್ತಿ ಕೊಡೋದು, ಅದಕ್ಕೆಲ್ಲ ಒಂದು ಎಲೆಕ್ಟ್ರಿಸಿಟಿ ಕೊಡೋದು ಆ ಫ್ಲೂಯಿಡ್ ಮಾತ್ರನೇ. ಆ ಫ್ಲೂಯಿಡ್ ಇಲ್ಲ ಅಂದ್ರೆ ಬ್ರೈನ್ ನಿಂತು ಹೋಗ್ತದೆ. ಅದು ಪ್ರಾಬ್ಲಮ್. ಸೊ ಈಗ ಇದರಲ್ಲಿ ಏನಂತಂದ್ರೆ, ಈ ಪೀನಿಯಲ್ ಗ್ಲ್ಯಾಂಡ್ ಅಲ್ಲಿ ಇರುವಂತ ಸೆಲ್ಸ್ ಹೇಳ್ತೀನಿ, ಯಾವ ಸೆಲ್ಸ್ ಅಂತ ಬರ್ಕೊಳ್ಳಿ. ಇದೆಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್, ದಯವಿಟ್ಟು ಬರ್ಕೊಳ್ಳಿ. ಓಕೆ? ಸುಮ್ಮನೆ ಕೇಳಿಸ್ಕೊಂಡ್ರೆ ಏನು ಸಹ ಅದು ಪ್ರಯೋಜನ ಇಲ್ಲ ನಿಮಗೆ. ಸೊ ಪೀನಿಯಾ ಪೀನಿಯಾ ಲೋಕೈಟ್ಸ್ ಪೀನಿಯಾ ಲೋಕೈಟ್ಸ್ ಅಂತ ಒಂದು ಸೆಲ್ಲು. ಆಮೇಲೆ ಗ್ಲಿಯಾಲ್ ಸೆಲ್, ಈ ಎರಡು ಸೆಲ್ಗಳಿರ್ತದೆ. ಓಕೆ? ಈ ಎರಡು ಸೆಲ್ಲು ಪೀನಿಯಲ್ ಗ್ಲ್ಯಾಂಡ್ ಒಳಗಡೆ ಇರುವಂತ ಸೆಲ್ಸ್ ಹೆಸರುಗಳು ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಇನ್ನೊಂದೇನಂದ್ರೆ, ಈ ಗ್ಲಿಯಾಲ್ ಸೆಲ್ಸ್ ಅನ್ನೋದು ನೋಡಿ, ಗ್ಲಿಯಾಲ್ ಸೆಲ್ಸು ವೇಗವಂತವಾಗಿ ಇನ್ಕ್ರೀಸ್ ಆಗುತ್ತೆ. ಪೀನಿಯೋಲೊಕೈಟ್ ಸೆಲ್ಸು ಕಡಿಮೆ ಆಗ್ತಾ ಬರ್ತದೆ. ಯಾವಾಗ? ಏಜ್ ಹೆಚ್ಚಾಗುವಾಗ. ಏಜ್ ಹೆಚ್ಚಾಗ್ತಾ ಇದ್ರೆ ನಮ್ಮಲ್ಲಿ ಏಜ್ ಹೆಚ್ಚಾಗ್ತಾ ಇರುವಾಗ, ವಯಸ್ಸು ಹೆಚ್ಚಾಗುವಾಗ ಗ್ಲಿಯಾಲ್ ಸೆಲ್ಸು ಇನ್ಕ್ರೀಸ್ ಆಗುತ್ತೆ, ಪೀನಿಯೋಲೊಕ್ಲೈಟ್ಸು ಕಡಿಮೆ ಆಗ್ತಾ ಬರ್ತದೆ. ಸೊ ಅವಾಗ ಏನಾಗುತ್ತಂದ್ರೆ ನಮಗೆ ಸಿಸ್ಟು ತರ ಫಾರ್ಮ್ ಆಗತ್ತೆ. ಸಿಸ್ಟು ತರ ಫಾರ್ಮ್ ಆಗತ್ತೆ. ಯಾವ ರೀತಿಯಲ್ಲಿ ಅಂದ್ರೆ ನೋಡಿ, ಇಲ್ಲಿ ಕ್ಯಾಲ್ಸಿಯಮು ಮತ್ತೆ ಈ ಮೆಗ್ನೀಷಿಯಂ ಸಾಲ್ಟ್ಸ್ ಇದೆಲ್ಲ, ಆ ಎರಡು ಡಿಪಾಸಿಟ್ಸ್ ಫಾರ್ಮ್ ಆಗ್ತಾ ಬರ್ತದೆ. ಈಗ ಉದಾಹರಣೆಗೆ ಸಣ್ಣ ವಯಸ್ಸಿರುವಾಗ ಏನಾಗುತ್ತೆ? ಕ್ಲಿಯರ್ ಆಗಿ ಓಪನ್ ಆಗಿರ್ತದೆ ಅದು, ಯಾವುದಕ್ಕೆ ಅಡ್ಡ ಇರಲ್ಲ ಅದಕ್ಕೆ. ಸಣ್ಣ ವಯಸ್ಸಿರುವಾಗ ಆ ಪರ್ಟಿಕ್ಯುಲರ್ ಆ ಪೀನಿಯಲ್ ಗ್ಲ್ಯಾಂಡು, ಅದ್ರ ಒಳಗಡೆ ಇರುವಂಥ ಸೆಲ್ಸ್ ಇದು, ಮತ್ತೆ ಅಲ್ಲಿ ಡಿಪಾಸಿಟ್ಸು, ಆ ಡಿಪಾಸಿಟ್ಸ್ ಯಾವುದಿರಲ್ಲ. ಹೋಗ್ತಾ 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 ಇರುವಾಗ ಕ್ಯಾಲ್ಸಿಫೈ ಆಗತ್ತೆ ಅದು. ಕ್ಯಾಲ್ಸಿಫೈ ಅಂದ್ರೆ ಏನು? ಅಲ್ಲಿ ಕ್ಯಾಲ್ಸಿಯಂ ಅಂತದ್ದು ಸೇರ್ಕೊಂಡು ಅದನ್ನು ಮುಚ್ಚೋಗತ್ತೆ. ಅದು ಮುಚ್ಚೋಗುವಾಗ ವಿಶ್ವ ಕನೆಕ್ಷನ್ ಹೋಗ್ಬಿಡ್ತದೆ. ಅರ್ಥ ಆಯ್ತಾ? ಅದುವರೆಗೂ ನೋಡಿ, ಸಣ್ಣ ವಯಸ್ಸಿರುವಾಗ ಏನಂದ್ರೆ ಯಾವುದು ಸಾಲ್ಟ್ಸ್ ಡಿಪಾಸಿಟ್ ಇಲ್ಲ ಅಲ್ಲಿ. ಪ್ರಧಾನವಾಗಿ ಆಗುವಂತ ಎರಡು ಎರಡು ಲವಣಗಳ ಡಿಪಾಸಿಟ್ ಆಗತ್ತೆ. ಓಕೆ? ಅದೇನಂತದ್ದು? ಕ್ಯಾಲ್ಸಿಯಂ ಒಂದು, ಮೆಗ್ನೀಷಿಯಂ ಒಂದು. ಈ ಡಿಪಾಸಿಟ್ ಅಲ್ಲಿ ಹೆಚ್ಚಾಗುವಾಗ ಅದು ಮುಚ್ಚೋಗತ್ತೆ, ಅವಾಗ ಕೆಲಸ ಮಾಡಲ್ಲ. ಅವಾಗ ನಮ್ಗೆ ಯಾವುದೇ ಒಂದು ಮೂರನೇ ಕಣ್ಣು ವರ್ಕ್ ಆಗಲ್ಲ. ಇದೇ ಮೂರನೇ ಕಣ್ಣು, ಅದೇ ಇದೇ ನಮ್ಮ ದೇಹಕ್ಕೆ ಆತ್ಮಕ್ಕೆ ಕನೆಕ್ಷನ್. ಓಕೆ? ನಮ್ಗೆ ಯಾವುದೋ ದಿವ್ಯ ದೃಶ್ಯ ಸಿಗಲ್ಲ, ಯಾವುದೋ ಅಂತರವಾಣಿ ಸಿಗಲ್ಲ, ಯಾವುದೇ ದೃಶ್ಯಗಳು ಕಾಣಿಸಲ್ಲ, ಇನ್ನು ಏನೂ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಅವಾಗ ಕಾರಣ ಏನು ಅಂತಂದ್ರೆ, ಇದು ಏಜ್ ಹೆಚ್ಚು ಆಗುವಾಗ ಇದೆಲ್ಲ ಈ ರೀತಿಯಲ್ಲಿ ಮುಚ್ಚೋಗತ್ತೆ. ಇದು ಮುಚ್ಚೋಗಿಲ್ಲದೆ ನಾವು ಮಾಡ್ಬೇಕಾದ್ರೆ ಇನ್ನು ಸ್ವಲ್ಪ ಪ್ರಕ್ರಿಯೆಗಳಿದೆ. ಅಂದ್ರೆ ಯಾವ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ನಡ್ಸ್ಕೋಬೇಕು. ಇದು ತುಂಬಾ ಹಲವಾರು ಸಬ್ಜೆಕ್ಟ್. ನೆಕ್ಸ್ಟ್ ಸಬ್ಜೆಕ್ಟ್ ನಾನು ಇದೇ ತಗೊಂತೀನಿ ಖಂಡಿತ.
ಇದನ್ನ ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಈ ಮುಚ್ಚೋಗಿರೋಂಥ ಈ ಯಾವುದೇ ಈ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಯಾವ ರೀತಿ ನಾವು ಶುಭ್ರ ಮಾಡ್ಕೋಬೇಕು, ಶುದ್ಧಿ ಮಾಡ್ಕೋಬೇಕು, ಆ ಕ್ಯಾಲ್ಸಿಫೈ ಆಗಿರುವಂಥದ್ದು ಮತ್ತೆ ಡಿಕ್ಯಾಲ್ಸಿಫೈ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ನಮ್ಮ ಜೀವನ ವಿಧಾನ ಹೇಗಿರಬೇಕು, ಜೀವನ ಶೈಲಿ ಹೇಗಿರಬೇಕು, ನಮ್ಮ ನಿತ್ಯ ಜೀವನ ನುಡಿ ಅಂದ್ರೆ ನಡವಳಿಕೆ ಏನಿರಬೇಕು, ಇದೆಲ್ಲ ನಾನು ಹೇಳ್ಕೊಡ್ತೀನಿ. ಆವಾಗ ನಿಮ್ಗೆ ಅರ್ಥ ಆಗತ್ತೆ. ಅವಾಗ ಮೂರನೇ ಕಣ್ಣು ವಿಸ್ಫೋಟನ ಆಗೋದು, ಮೂರನೇ ಕಣ್ಣು ತೀರ್ಚ್ಕೊಳಕ್ಕೆ ತೆರೆಯೋಕ್ಕೆ ಏನೇನು ಪರಿಹಾರಗಳು ನಾವು ಕಂಡುಹಿಡಬೇಕಂತಂದ್ರೆ ಅದನ್ನು ತಿಳ್ಕೊಳ್ಳೋಣ, ನೆಕ್ಸ್ಟ್ ಫ್ಯೂಚರ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಆದರೆ ಇಲ್ಲಿ ಏನಂತಂದ್ರೆ, ನೀವು ಎಕ್ಸ್ರೇ ಮಾಡಿದ್ರು ಈ ರೀತಿಯಲ್ಲೇ ಕಾಣಿಸ್ತದೆ ಸ್ನೇಹಿತರೆ. ಈ ರೀತಿಯಲ್ಲೇ ಆ ಎಕ್ಸ್ರೇದಲ್ಲಿ ಆ, ಈ ಅಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ಕ್ಯಾಲ್ಸಿಫೈ ಆಗಿರುವಂಥದ್ದು ಮೆಗ್ನೀಷಿಯಂ ಅದು ನಿಮಗೆ ನೀಟಾಗಿ ಕಾಣಿಸ್ತದೆ. ಅದಕ್ಕೆ ಯಾವಾಗಲೂ ಅಷ್ಟೇ ನೋಡಿ, ಈ ಪೀನಲ್ ಗ್ಲ್ಯಾಂಡ್ ಏನಂತಂದ್ರೆ, ಪೀನಲ್ ಗ್ಲ್ಯಾಂಡು ಒಂದು ಆ, ಅಂದ್ರೆ ಮಾತೃ ಗರ್ಭದಲ್ಲಿ ಶಿಶು ಇರುವಾಗ ಯಾವ ಸಮಯದಲ್ಲಿ ಇದು ಕಾಣಿಸ್ಕೊಂತದ ಗೊತ್ತಾ? 36ನೇ ದಿವಸದಿಂದ ಕಾಣಿಸ್ಕೊಂಡು ಶುರು ಆಗುತ್ತೆ. ಅದು ಬರ್ಕೊಳ್ಳಿ. ಅಂದ್ರೆ ಒಂದು ಗರ್ಭಧಾರಣ ಆದ್ಮೇಲೆ ಆ ಎಂಬ್ರಿಯೋ ಅಂತ ಹೇಳ್ತೀವಲ್ಲ, ಅದು ಆ ಪಿಂಡ, ಸೊ ಅದನ್ನು ಇಂಪ್ರೂವ್ ಆಗ್ತಾ ಇರ್ತದೆ. ಓಕೆ, ಆ ಫಿಯಟಸ್ ಅಂತ ಹೇಳ್ತೀವಿ. ಅದು ಇಂಪ್ರೂವ್ ಆಗುವಾಗ ನೋಡಿ, 36ನೇ ದಿವಸದಿಂದ ಶುರು ಆಗುತ್ತೆ. ಅದು ಅಷ್ಟುವರೆಗೆ ಇಲ್ಲ, ಪೀನಿಯಲ್ ಗ್ಲ್ಯಾಂಡ್ ಫಾರ್ಮ್ ಆಗೋದಿಲ್ಲ. ಓಕೆ, 36ನೇ ದಿವಸ ಸ್ಟಾರ್ಟ್ ಆಗಿ ಅದು ಆ ಜನನ ಆಗೋ ಸಮಯಕ್ಕೆಲ್ಲ ರೆಡಿ ಇರ್ತದೆ. ಅದು ಪೀನಿಯಲ್ ಗ್ಲ್ಯಾಂಡು ಪೂರ್ತಿ ಫಾರ್ಮ್ ಆಗಿರ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಈ ರೀತಿಯಲ್ಲಿ ಈ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ತುಂಬಾ, ಸೊ ಒಂಥರ ನೋಡಿ, ನೋಡಕ್ಕೆ ಸಣ್ಣದಾಗಿರುತ್ತೆ ಪರಿಣಾಮ, ಬಟ್ ಎಷ್ಟು ಅದ್ಭುತ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದನ್ನೇ ಮೂರನೇ ಕಣ್ಣು ನಾವು ಆಕ್ಟಿವೇಟ್ ಮಾಡ್ಕೊಳೋದು, ಇದಕ್ಕೆಲ್ಲ ಧ್ಯಾನ ಒಂದು ಅತ್ಯುತ್ತಮ ಮಾರ್ಗ. ಅದ್ ಜೊತೆಗೆ ಧ್ಯಾನ ಒಂದೇ ಸಾಕಾಗಲ್ಲ, ಅನೇಕ ವಿಷಯಗಳಿದೆ, ನೀವು ತಿಳ್ಕೊಬೇಕಾಗತ್ತೆ. ಅನೇಕ ನಾವು ಪಾಲನೆ ಮಾಡ್ಬೇಕಾದಂತ ಅನೇಕ ವಿಷಯಗಳು ಅದರಲ್ಲಿ ಇದೆ. ಅದನ್ನ ಅರ್ಥ ಮಾಡ್ಕೊಂತ ಹೋದ್ರೆ ಖಂಡಿತ ನಮಗೆ ಇದೆಲ್ಲ ಅರ್ಥ ಆಗತ್ತೆ. ಸೊ ಇಲ್ಲೇನಂತಂದ್ರೆ, ಈಗಾಗಲೇ ಹೇಳಿದ ಪ್ರಕಾರ, ಸೊ ನಮ್ಮ ಈ ಪೀನಲ್ ಗ್ಲ್ಯಾಂಡ್ ಇರುವಾಗ ನಮ್ಮ ದೇಹದಲ್ಲಿ ಏನೇನು ಅದು ನಿರ್ವಹಣೆ ಮಾಡುತ್ತೆ ನಮ್ಗೆ ಅದು ಗೊತ್ತಾಗಬೇಕಾಗತ್ತೆ. ಒಂದೇನಂದ್ರೆ, ಈ ಪೀನಲ್ ಗ್ಲ್ಯಾಂಡು ನಮ್ಮ ದೇಹದಲ್ಲಿರುವಂಥ ಜೀವ ಗಡಿಯಾರವನ್ನು ಅದೇ ಮೇಂಟೈನ್ ಮಾಡೋದು. ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಹದಲ್ಲಿ ಜೀವ ಗಡಿಯಾರ, ಬಯೋ ಕ್ಲಾಕ್ ಅಂತ ಹೇಳ್ತೀವಿ, ಸರ್ಕೇಡಿಯನ್ ಕ್ಲಾಕ್, ಇದು ನಿರ್ವಹಣೆ ಮಾಡೋದು ಇದೆ. ಅಂದ್ರೆ ಈಗ ಎಚ್ಚರಿಕೆ ಆಗಿದೆ, ಲೈಟ್ ಬಂದಿದೆ, ನಾವು ಎಚ್ಚರಿಕೆ ಆಗಬೇಕು ಅಲ್ವಾ? ಆ ರೀತಿಯಲ್ಲಿ ಯಾವ ಯಾವ ಹಾರ್ಮೋನ್ಸ್ಗಳು ಯಾವ ಉತ್ಪನ್ನ ಆಗಬೇಕು, ಅವೆಲ್ಲನೂ ಸಹ ಈ ಸರ್ಕೇಡಿಯನ್ ಕ್ಲಾಕ್ ಮೇಲೆ ಆಧಾರ ಆಗಿ ಆಗ್ತಾ ಇರ್ತವೆ. ಅದನ್ನು ನಿರ್ವಹಣೆ ಮಾಡೋದೇ ಇದು. ಆಮೇಲೆ ಈ ಎದ್ದೋಲೋದು, ನಿದ್ದೆ ಮಾಡೋದು, ಎರಡನ್ನೂ ಅಷ್ಟೇ. ನಿದ್ದೆ ಹೋಗೋದಕ್ಕೆ ಮತ್ತೆ ಎದ್ದೋಲಕ್ಕೆ, ಈ ಎರಡನ್ನೂ ಸಹ ಈ ಜೀವ ಗಡಿಯಾರ ಮೇಂಟೈನ್ ಮಾಡೋದು ಪೀನಲ್ ಗ್ಲ್ಯಾಂಡ್ ಅಲ್ವಾ? ಅದಕ್ಕೋಸ್ಕರ ಈ ಎರಡನ್ನೂ ಸಹ ಈ ಫಂಕ್ಷನ್ಸ್ ಅಂದ್ರೆ ಇಂಥ ಕೆಲಸಗಳನ್ನು ಈ ಪೀನಲ್ ಗ್ಲ್ಯಾಂಡೇ ಮಾಡ್ತಾ ಇರ್ತದೆ ಅಂತ ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ನಮ್ಮಲ್ಲಿ ಇಂಟ್ಯೂಷನ್ ಅಂತ ಕೇಳ್ತೀವಿ. ಇಂಟ್ಯೂಷನ್ ಅಂದ್ರೆ ಒಂಥರ ನಮಗೆ ಆಟೋಮೆಟಿಕ್ ಆಗಿ ಸ್ವಲ್ಪ ವಿಷಯಗಳು ಗೊತ್ತಾಗ್ತಾ ಇರ್ತವೆ, ಮುಂದಿನ ಆಗುವಂಥದ್ದು, ಏನು ಮಾಡ್ಬೇಕಂಥದ್ದು ಪ್ರತಿಯೊಂದು ಗೊತ್ತಾಗ್ತಾ ಇರ್ತವೆ. ಆ ಇಂಟ್ಯೂಷನ್ನು ಸಹ ಕಾಪಾಡೋದು ಪೀನಿಯಲ್ ಗ್ಲ್ಯಾಂಡೇ ನಮ್ಮಲ್ಲಿ. ಅದಕ್ಕೋಸ್ಕರ ಇದನ್ನು ಯಾವುದೇ ರೀತಿಯಲ್ಲಿ ಅಂದ್ರೆ ಆ, ಈ ಪೀನಿಯಲ್ ಗ್ಲ್ಯಾಂಡು ಏನಾಗತ್ತೆ ಗೊತ್ತಾ? ಯಾವಾಗ ಸ್ವಲ್ಪ ಅದರ ಆಕ್ಟಿವಿಟಿ ಈ ಕ್ಯಾಲ್ಸಿಫೈ ಆಗ್ತಾ ಹೋಗಿ ಅದರ ಆಕ್ಟಿವಿಟಿ ಯಾವಾಗ ಕಡಿಮೆ ಆಗ್ತಾ ಬರ್ತದೋ ಅವಾಗ ನಮ್ಮಲ್ಲಿ ಏಜ್ ಹೆಚ್ಚಾಗ್ತಾ ಹೋಗ್ತದೆ. ಏಜ್ ಹೆಚ್ಚು ಆಗಬಾರ್ದಂದ್ರೆ ಅದು ನಾವು ಯಾವಾಗಲೂ ಆಕ್ಟಿವೇಶನ್ ಅಲ್ಲೇ ಇಟ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ, ಸೊ ನಾವು ಅನೇಕ ವಿಷಯಗಳ ಪಾಲನೆ ಮಾಡಬೇಕು. ಈಗಾಗಲೇ ಹೇಳ್ತಾ ಇದ್ರೆ ಅನೇಕ ವಿಷಯಗಳ ಪಾಲನೆ ಮಾಡ್ತಾ ಇದ್ರೆ ಇದನ್ನು ಯಾವುದೇ ರೀತಿಯಲ್ಲಿ ಈ ಕ್ಯಾಲ್ಸಿಫೈ ಆಗೋದಿಲ್ಲ, ಮತ್ತೆ ಅದನ್ನು ಆಕ್ಟಿವ್ ಆಗಿರುತ್ತೆ. ಅವಾಗ ನಾವು ನಿತ್ಯ ಯೌವನವಾಗಿರ್ತೀವಿ. ಅಂದ್ರೆ ನಾವು ಈಗ ಏಜ್ ಆಗ್ತಾ ಇದೆ ಅಂತ ಕಾರಣ ಏನಂದ್ರೆ ಈ ಪೀನಿಯಲ್ ಗ್ಲ್ಯಾಂಡ್ ಫಂಕ್ಷನ್ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಅರ್ಥ. ಸೊ ಈ ರೀತಿಯಲ್ಲಿ ಆಗ್ತಾ ಇರ್ತದೆ ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ, ನಾವು ಇವತ್ತು ತಿಳ್ಕೊಬೇಕಾಗಿರೋದು. ಬಟ್ ಇದನ್ನು ಪೂರ್ಣವಾಗಿ ತಿಳ್ಕೊಂಡಕ್ಕೆ ಇನ್ನು ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಓಕೆ, ಸೊ ಇದ್ರ ಬಗ್ಗೆ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ, ಮತ್ತೆ ನಾವು ಮುಂದಿನ ಪಿರಮಿಡ್ ಬಗ್ಗೆ ತಿಳ್ಕೊಳ್ಳೋಣ, ಪಿರಮಿಡ್ ಲಾವ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಗುರುಜಿ. ಪೀನಿಯಲ್ ಅದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರುಜಿ. ಓಕೆ ಮಾಸ್ಟರ್, ಇವತ್ತು ಕೊಟ್ಟಂತಹ ಗುರುಗಳು ಮಾಹಿತಿ ನಿಮಗೆ ಅನಿಸಿಕೆ ಪ್ರಶ್ನೆ ಏನಾದ್ರೂ ಇದ್ರೆ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್. ಓಕೆ ಗುರುಜಿ, ಯಾರಿಗೂ ಕ್ವಶನ್ ಅನಿಸಿಕೆ ಇಲ್ಲ ಅನ್ಸುತ್ತೆ. ರೈಟ್, ಮುಂದಿನ ಭಾಗದಲ್ಲಿ ಪಿರಮಿಡ್ ನ ಕಿರು ಸಂದೇಶ ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಎಸ್ ಗುರುಜಿ. ರೈಟ್. ಇನ್ನೊಂದು, ಇದು ವಿಡಿಯೋಗಳು ಹಾಕಿದ್ರಲ್ಲ, ಅದು ಲೈವ್ಗಳು ಆಯ್ತಾ? ಆಗ್ತಾ ಇದೆ ಗುರುಜಿ, 14 ಮಾಸ್ಟರ್ಸ್ ಮಾಡಿದ್ದಾರೆ. ಇನ್ನೊಂದು 2 minutes ಕೊಡಿ, ಇನ್ನೂ ಪರವಾಗಿಲ್ಲ. ಬರಬೇಕು. ಹೌದು, ಟೈಮ್ ಕೊಡಿ, ಎಸ್ ಟೈಮ್. ಮಾಸ್ಟರ್. ಎಲ್ಲರೂ ಮಾಡಿ.
ಎಸ್ ಮಾಸ್ಟರ್ಸ್, ಲೈಕ್ಸ್ ಶೇರ್ ಆದ್ಮೇಲೆ ನೀವು ಎಸ್ ಅಂತ ಟೈಪ್ ಮಾಡಿ ಕಳಿಸಿ. ನಾಗರತ್ನಮ್ಮ ಮೇಡಮ್ ಎಸ್ ಅಂತ ಹಾಕಿದ್ದಾರೆ, ಅವ್ರದ್ದಾಗಿದೆ. ಶಾರದಾ ಪಾಟೀಲ್ ಮೇಡಮ್ ಆಗಿದೆ. ಗೀತಾ ನಾಯಕನಹಟ್ಟಿ ಮೇಡಮ್, ಮಂಜುಳಾ ರಾಜು ಮೇಡಮ್ ಎಲ್ಲ ಬರ್ತಾ ಇದೆ ಗುರುಜಿ. ಥ್ಯಾಂಕ್ ಯು ಮಾಸ್ಟರ್. ರೈಟ್. ಹೇಮಾ ಮೇಡಮ್, ಎಸ್ ಮಾಸ್ಟರ್ಸ್, ನೀವು ಕೊಡುವಂತಹ ಈ ಲೈಕ್ ಶೇರ್ ಇಂದ ತುಂಬಾ ಮಾಸ್ಟರ್ಸ್ಗೆ ಪ್ರಯೋಜನ ಆಗುತ್ತೆ. ನಮ್ಮ ವಿಡಿಯೋಸ್ಗಳೆಲ್ಲ ಮಹಾವತಾರ ಟಿವಿಲಿ ಹಾಕುವಂತ ವಿಡಿಯೋಸ್ ಎಲ್ಲ ತುಂಬಾ ಸ್ಪ್ರೆಡ್ ಆಗುತ್ತೆ. ಥ್ಯಾಂಕ್ ಯು ಮಾಸ್ಟರ್. ಬೇಗ ಬೇಗ ಎಲ್ರದ್ದು ಬರ್ತಾ ಇದೆ ಗುರುಜಿ. ರೈಟ್, ವೆರಿ ಗುಡ್, ವೆರಿ ಗುಡ್. ಪ್ರತಿದಿನ ಆ ರೀತಿಯಲ್ಲಿ ಮಾಡಬೇಕು. ಯಾಕಂದ್ರೆ ವಿಡಿಯೋಗಳು ಇನ್ನೊಬ್ರಿಗೆ ರೆಫರ್ ಆಗ್ಬೇಕಂದ್ರೆ ನಾವು ನೋಡಿದ್ವಲ್ಲ, ಒಂದು ವಿಡಿಯೋನೇ ಎಷ್ಟೋ ಸಮಸ್ಯೆಗಳಿಂದ ಆಚೆ ಕಡೆ ಕರ್ಕೊಂಡು ಬಂದೆವು. ಅಂದ್ರೆ ಒಂದು ಜೀವನವನ್ನೇ ಪರಿವರ್ತನೆ ಮಾಡುವಂತ ಅವಕಾಶ ಆ ವಿಡಿಯೋಕ್ಕಿದೆ. ಹೌದು ಗುರುಜಿ. ಈಗಾಗಲೇ ನಮ್ಮ ವೇದಿಕದಲ್ಲಿ ಅವೆಲ್ಲ ನೋಡ್ತಾ ಇದ್ವಿ ಆಲ್ರೆಡಿ. ಇನ್ನೊಂದು ನಿನ್ನೆ ಒಬ್ರು ಕಾಲ್ ಮಾಡಿದ್ರು, ಒಂದು ಮಾಸ್ಟರು. ಅವ್ರು ಹೇಳ್ತಾ ಇದ್ರು, ನಾವು ಇನ್ನು ಬೇರೆ ಬೇರೆ ವೇದಿಕದಲ್ಲಿ ಅಂದ್ರೆ ಬೇರೆ ವೇದಿಕೆ ಆಗಲಿ ಇನ್ನೊಂದು ಸೆಂಟರ್ಗಾಗಲಿ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಓನ್ಲಿ ಧ್ಯಾನ ಮಾತ್ರ ಹೇಳ್ಕೊಡ್ತಾರೆ, ಜ್ಞಾನ ಹೇಳ್ತಾರೆ, ಆಮೇಲೆ ಇನ್ನು ಯಾವುದು ಹೇಳಲ್ಲ. ಇಲ್ಲಿ ನಾವು ಸಂಪೂರ್ಣವಾಗಿ ಪಡಿತೀವಿ, ಅದಕ್ಕೆ ಇದು ನಾವು ಯಾವಾಗಲೂ ಇದರಲ್ಲೇ ಇರ್ಬೇಕಂತ ನಮ್ಗೆ ಆಸೆ ಇದೆ ಅಂತ ಹೇಳ್ತಾ ಏನೋ ಒಂದು ಪ್ರಶ್ನೆ ಕೇಳಕ್ಕೆ ಅವಾಗ ಹೇಳ್ತಾ ಇದ್ರು. ಇಷ್ಟೆಲ್ಲ ಮಾಹಿತಿ ನಾವು ಇಲ್ಲೇ ಪಡಿತಾ ಇದ್ವಿ, ಎಲ್ಲಿಲ್ಲ ಈ ನೋಡ್ತಾ ಇದ್ರೆ ಎಲ್ಲಿ ಸಿಗೋದಿಲ್ಲ ಅಂತ ಇದ್ರು. ಖಂಡಿತ ಗುರುಜಿ, ಯಾವುದೇ ಅನುಮಾನನೇ ಇಲ್ಲ, ದ್ವಂದ್ವ ಅನ್ನೋದೇ ಬರೋದಿಲ್ಲ. ಅವಕಾಶ ನೋಡಿ ನಮಗೆಲ್ಲ ಗುರುಜಿ, ಲಭ್ಯವಾಗಿದೆ. ಎಸ್ ಗುರುಜಿ, ಎಷ್ಟೊಂದು ನೀವು ಜ್ಞಾನ ಕೊಡ್ತಾ ಇದ್ದೀರಾ, ನಮ್ಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ, ಅದನ್ನ ಹೇಳಲೇಬೇಕು. ನೀವು ತಜ್ಞರನ್ನು ಕರೆಸ್ತೀರಾ, ಯಾವ್ದ್ಯಾವ್ದು ಜ್ಞಾನ ಇದೆ ಅಂತಂದ್ರೆ ಅದನ್ನೆಲ್ಲ ಹೆಕ್ಕಿ ತಗೊಂಡ್ ಬಂದು ಬೇಗ ಬೇಗ ಅರ್ಜೆಂಟ್ ಅಂತ ಏನ್ ಹೇಳ್ತೀರಾ, ಇದಕ್ಕೆ ನಮ್ಗೆ ತಲುಪಿಸ್ತೀರಾ ಗುರುಜಿ. ಆಶ್ಚರ್ಯನೂ ಕೂಡ ಆಗುತ್ತೆ, ಇದು ಎಲ್ಲಿಂದ ಜ್ಞಾನ, ಎಲ್ಲಿಗೆ ಅಂತಾನೆ ಎಲ್ಲ ನಮ್ಗೆ ಶುರುವಾಗುತ್ತೆ ಗುರುಜಿ ಮನಸ್ಸಲ್ಲಿ. ಅನೇಕ ವಿಷಯಗಳು ನಾವು ಇನ್ನು ನೋಡಿ, ಈಗ ಆಕುಪ್ರೆಷರ್ ತಿಳ್ಕೊಂಡಿದ್ವಲ್ಲ, ಆಕುಪ್ರೆಷರು, ಮುದ್ರಾ, ಅವೆಲ್ಲ ನಾವು ಪಾಲನೆ ಮಾಡ್ತಾ ಹೋದ್ರೆ ಎಷ್ಟು ಫಲಿತಗಳು ನಾವು ನೋಡ್ತಾ ಇದ್ದೀವಿ. ತುಂಬಾ ಜನ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಒಬ್ರು ಮೊನ್ನೆ ಕಾಲ್ ಮಾಡಿದ್ರು, ನಾನು ಅವ್ರಿಗೆ ಏನೋ ನೋವುಗಳಿದೆ ದೇಹ ಎಲ್ಲ ಅಂತ ಹೇಳ್ತಾ ಇದ್ರು, ವಾಯುಮುದ್ರ ಮಾಡಿ ಅಂತ ಹೇಳಿದೆ. ಮತ್ತೆ ನೆಕ್ಸ್ಟ್ ಡೇ ಕಾಲ್ ಮಾಡಿ ನನಗೂ ತುಂಬಾ ಪರಿಹಾರ ಆಗಿದೆ ಆ ಮುದ್ರೆಯಿಂದ ಅಂತ ಹೇಳ್ತಾರೆ. ಗುರುಜಿ, ಅದ್ರ ಜೊತೆಲಿ ನಂಬಿಕೆ ಅನ್ನೋದು ಇದು ಬಿಟ್ರೆ 100% ಗುರುಜಿ. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಅಷ್ಟೇ. ನಮಸ್ತೆ. ಕ್ಲಾಸ್ ಎಲ್ಲ ಏನೇನು ತಿಳ್ಕೊಬೇಕು ಎಲ್ಲ ತಿಳ್ಕೊಂಡಾದ್ಮೇಲೆ ಅನ್ಸುತ್ತೆ ನಾವೆಲ್ಲ ನಿಜವಾಗ್ಲೂ ಇನ್ನೂ ಚಿಕ್ಕ ವಯಸ್ಸವ್ರು ಆಗ್ಬಿಟ್ಟಿದೀವಿ, ನಾವು ಯಾವ್ದೋ ಕ್ಲಾಸಲ್ಲಿ ಸೈನ್ಸ್ ಕ್ಲಾಸಲ್ಲಿ ಕೂತಿದೀವೇನೋ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಪಿನಿಯರ್ ಗ್ಲ್ಯಾಂಡು ಅದ್ರದ್ದು ಇಂಚು ಇದು ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ಹೇಳ್ತಾಗಲ್ಲ ನಾವು ನಾವು ಮತ್ತೆ ಯಾವಾಗ್ಲೂ SLC PUC ಕ್ಲಾಸಲ್ಲಿ ಹೋಗಿ ನಾವು ತಿಳ್ಕೊತಾ ಇದೀವೇನೋ, ಅಷ್ಟು ಚಿಕ್ಕವ್ರು ಆಗ್ಬಿಟ್ಟಿದೀವೇನೋ ಅಂತ ಅನ್ನಿಸ್ತು. ಹಿಂದಕ್ಕೆ ಹೋಗ್ತಾ ಇದೀವಿ, ನಾವು ಎಷ್ಟು ಓದಕ್ಕಂತೂ ಆಗಲ್ಲ. ನಾವು ಈಗ ಹಳೆ ಪುಸ್ತಕ ನಮ್ದು ಎಲ್ಲ ಹಾಕ್ಬಿಟ್ಟಿರ್ತೀವಿ, ಏನೋ ಮಾಡ್ಬಿಟ್ಟಿರ್ತೀವಿ, ಅದೆಲ್ಲ ಓದಕ್ಕಾಗಲ್ಲ. ಓದಿದ್ರು ನಮ್ಗೆ ಅರ್ಥ ಆಗಲ್ಲ, ನಾವೇನೋ ಅವಾಗ ಮಾಡ್ಕೊಳ್ಳೋದು. ನಿಜವಾಗ್ಲೂ ನಾವು ಈ ಸ್ಟೂಡೆಂಟ್ ಆಗ್ತಾ ಇದೀವಿ ಅನ್ಸುತ್ತೆ. 9th SLC ಸ್ಟೂಡೆಂಟ್ ಏನೋ ನಾನು ಬೆಂಚ್ ಮೇಲೆ ಕೂತಿದ್ದೀನಿ, ನಾವು ಮಾಸ್ಟರ್ ಮುಂದೆ ಇದ್ದಾರೆ ಅನ್ನೋಷ್ಟು ಕಲ್ಪನೆ ನಂದು. ಅಷ್ಟು 40-45 ವರ್ಷ ಹಿಂದಕ್ಕೆ ಹೋಗ್ತಾ ಇದೆ ನನ್ನ ಬ್ರಹ್ಮ. ನಿಜವಾಗ್ಲೂ ಅದೇ ಅನ್ಸುತ್ತೆ. ಡೈಲಿ ಕ್ಲಾಸ್ ಬೇಕಾದ್ರೆ ನಾನು ಸ್ಟೂಡೆಂಟ್ ಆಗ್ಬಿಟ್ಟಿರ್ತೀನಿ. SLC ಸ್ಟೂಡೆಂಟು. ಇವಾಗ ನನ್ನ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೆ, ನಾನು ಮಾರ್ಕ್ಸ್ ಕಡಿಮೆ ತೆಗ್ಬಿಟ್ಟಿದ್ದೆ ಅಂತ ಯಾವಾಗ್ಲೂ ಸ್ವಪ್ನ ಬೀಳುತ್ತೆ ನನಗೆ. ಕನ್ನಡದಲ್ಲಿ ಸ್ಟೂಡೆಂಟ್ ಆಗಿದ್ದು, ಕನ್ನಡದಲ್ಲಿ ಮಾರ್ಕ್ಸ್ ಕಡಿಮೆ ತೆಗ್ಬೇಕಾದ್ರೆ ನಾನು ಮತ್ತೆ ಬರಿಬೇಕು ಅಂತ ಇವಾಗಿನಷ್ಟು ಬುದ್ಧಿ ಅವಾಗ ನಮಗಿಲ್ಲ, ಮತ್ತೆ ಎಕ್ಸಾಮ್ ಬರಿಬೇಕು ಅದೆಲ್ಲ.
ಇವಾಗ ಅನ್ಸುತ್ತೆ ನಾವು ರೀ ಎಕ್ಸಾಮ್ ಬರಿತಾ ಇದೀವೇನೋ, ಬರೆಯೋದಕ್ಕೆ ಪ್ರಿಪೇರ್ ಆಗ್ತಾ ಇದೀವೇನೋ ಅನ್ನಿಸ್ತಾ ಇದೆ. ರೀ ಎಕ್ಸಾಮ್ ಬರೆಯೋದಕ್ಕೆ ನಾವು ಸ್ಟೂಡೆಂಟ್ ಇವಾಗ ಪ್ರಿಪೇರ್ ಆಗ್ತಾ ಇದೀವಿ ಅಂತ ಅನ್ಸುತ್ತೆ. ಅದನ್ನ ಹೇಳ್ಕೊಳ್ಳೋಣ ಅಂತ ಅನ್ನಿಸ್ತು. ನನ್ನ ಮನಸ್ಸಿನ ಆಲೋಚನೆ ನಿಮ್ಮ ಹತ್ರ ಹೇಳ್ಕೊಂಡ್ಬಿಟ್ರೆ ಸಮಾಧಾನ ಆಗುತ್ತೆ ಅನ್ನಿಸ್ತು ಗುರುಗಳೇ. ತುಂಬಾ ಧನ್ಯವಾದಗಳು ಗುರುಗಳೇ. ನಾವು ಈ ವಯಸ್ಸಲ್ಲಿ ಸ್ಟೂಡೆಂಟ್ ಆಗೋಷ್ಟು ಕಡಿಮೆ ವಯಸ್ಸಿಗೆ ತಂದ್ಬಿಟ್ಟಿದೀರ ನಮ್ಮನ್ನೆಲ್ಲ. ಅಷ್ಟೊಂದು ವಯಸ್ಸು ಜಾಸ್ತಿ ಆಗಿದೆ, ನಮ್ಗೆ ವಯಸ್ಸಾಯ್ತು, ನಮ್ಗೆ ಏನಕ್ಕೆ ಇದೆಲ್ಲ, ನಮ್ಗೆ ಬೇಡ ಇದು ಅಂತ ಅನ್ಸದೇ ಇಲ್ಲ ನಮ್ಗೆ ಇವಾಗ. ಹೌದು, ನಮಗ್ ಬೇಕು, ನಾವು ತಿಳ್ಕೊಂಡು ಅಕಸ್ಮಾತ್ ಯಾವ್ದಾದ್ರು ಒಂದ್ ಟೈಮಲ್ಲಿ ಯಾರಿಗಾದ್ರೂ ಒಂದ್ ಪಾಯಿಂಟ್ ಆದ್ರೂ ಒಬ್ರು ತಿಳಿಸ್ಬೋದೇನೋ, ನಾವು ತಿಳಿಸಿದ್ರೆ ಅದಕ್ಕೆ ಜ್ಞಾಪಕ ಬರುತ್ತೆ ಮತ್ತೆ. ಆ ತರ ಆಗಿದೆ ಗುರುಗಳೇ ನಮ್ಗೆ. ಧನ್ಯವಾದ ಗುರುಗಳೇ, ಧನ್ಯವಾದ. ನಾನು ಸ್ಟೂಡೆಂಟ್ ಲೈಫ್ ಅನುಭವಿಸ್ತಾ ಇದ್ದೀನಿ ಅನ್ಸುತ್ತೆ. 67 ವರ್ಷ ಇವಾಗ ನನಗೆ. 17 ವರ್ಷ ಯಾವ ತರ ಬೆಂಚ್ ಮೇಲೆ ಕೂತಿದ್ದೇನೋ ಅನ್ನಷ್ಟು ಕಲ್ಪನೆ ಬಂದಿದೆ. ಧನ್ಯವಾದ. ವಯಸ್ಸೇನು ಆಗಿಲ್ಲ. ವಯಸ್ಸಾಗದಂತ ಏನಿಲ್ಲ. ಭೌತಿಕ ಅಮರತ್ವ ಎಷ್ಟು ತಿಳ್ಕೊಂಡಿದ್ವಿ ನಾವು. ಆ? ನಾವು ಬ್ಯಾಕ್ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ ಅಂತೂ ಸ್ಟಾರ್ಟ್ ಆಗ್ಲೇಬೇಕು. ನಾವು ಆ ರೀತಿಯಲ್ಲಿ ಇರ್ಬೇಕು. ನಮ್ಮ ಮನೋಸ್ಥಿತಿ ಆಗಿಟ್ಕೋಬೇಕು. ಯಾವುದೇ ವಯಸ್ಸು ತಿರೋಗತಿ ಇಲ್ಲ, ಇನ್ನು ಪುರೋಗತಿ ಅಂದ್ರೆ ವಯಸ್ಸಲ್ಲಿ ನಾವು ಕಡಿಮೆ ಆಗ್ತಾನೆ ಇರ್ತೀವಿ. ಓಕೆ, ಅಂದ್ರೆ ನಮ್ಮ ಮನಸ್ಸನ್ನು ಆ ರೀತಿಯಲ್ಲಿ ಯೌವನವಾಗಿ ಇಟ್ಕೊಂಡ್ರೆ ವಯಸ್ಸಂತೂ ನಾವು ಮತ್ತೆ ತಿರೋಗತಿ, ಒಂಥರ ರಿವರ್ಸ್ ಏಜಿಂಗ್ ಆಗತ್ತೆ. ಓಕೆ, ಈಗ ನಿಮ್ಗೆ ನೆಕ್ಸ್ಟ್ ಇನ್ನಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಇನ್ನು 12 ವರ್ಷನೂ ಪ್ಲಾನ್ ಮಾಡ್ಕೊಳ್ಳಿ ಏನ್ ಮಾಡ್ಬೇಕಂತ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಮಾಡ್ಕೋಬೇಕು ನಾವು. ಸೂಪರ್ ಮೇಡಮ್. ಇನ್ನೊಂದ್ಸಲ ನೀವು 67 ವರ್ಷ ಅಂತ ಹೇಳ್ಬಾರ್ದು, 17 ವರ್ಷ ಅಂತ ಹೇಳ್ಬೇಕು. ಅಷ್ಟೇ ಅಷ್ಟೇ ಅಷ್ಟೇ. ನೀವು ಅಂದ್ರೆ ನಿಮ್ಮ ಬಾಯಿಂದನೇ ಆ ಥರ ಹೇಳ್ತಾನೆ ಇರಬೇಕು. ಅದು ಏನಾಗತ್ತೆ, ನಾವು ಏನೇನು ಹೇಳ್ತೀವೋ ಅದು ಪೂರ್ತಿ ರೆಕಾರ್ಡ್ ಆಗ್ತಾ ಇರ್ತದೆ, ನಮ್ಮ ಒಳಗಡೆ ರೆಕಾರ್ಡ್ ಆಗತ್ತೆ. ಆ ರೆಕಾರ್ಡಿಂಗ್ ಆಗಿ ಆಗಿ ಅದೇ ನಮ್ಮನ್ನು ಮತ್ತೆ ಕಡೆ ವಯಸ್ಸಾಗಿದಂತ ಈ ವೃದ್ಧ ಮತ್ತೆ ಮುದುಕ ಅಂತ ಆ ಲಕ್ಷಣಗಳಿಗೆ ಕರ್ಕೊಂಡು ಹೋಗೋದು ಅದೇ. ಅದನ್ನು ನಾವು ಪದೇ ಪದೇ ಹೇಳ್ಬಾರ್ದು ಬಾಯಿಂದ. ನನ್ನ ವಯಸ್ಸಿಷ್ಟು, ನಮ್ಮ ಡೇಟ್ ಆಫ್ ಬರ್ತ್ ಇದು ಇದೆಲ್ಲ ಬೇಕಾಗಿಲ್ಲ. ಗುರುಜಿ ನಾಗರತ್ನಮ್ಮ ಮೇಡಮ್ ಹೇಗೆ ಅಂದ್ರೆ, ಅವರು ತುಂಬಾ ಪ್ರೀತಿ ಮಾಡ್ತಾರೆ ನಮ್ಮ ಅವತಾರ್ ಫೌಂಡೇಶನ್ಗೆ. ಏನೇನ್ ಪಡಿತಾರೆ ಅದನ್ನ ಆಗ್ಲೇನೆ ಅವ್ರು ವ್ಯಕ್ತಪಡಿಸ್ಬಿಡ್ತಾರೆ. ಅದು ತುಂಬಾ ಒಳ್ಳೆ ಖುಷಿ ವಿಚಾರ ಮೇಡಮ್. ಅದು ಅದಾಗ್ಬೇಕು. ತುಂಬಾ ನೀವು ಪರಿಚಯದವ್ರು ಸಿಗ್ತಾರೆ ಅಂದ್ರೆ ನಾನು ಟ್ರೈ ಮಾಡಿ ಬಂದ್ಬಿಡ್ತಿದ್ದೆ. ನನ್ ಮಗ ಬೆಂಗಳೂರಿಗೆ ಹೋಗಿದ್ದ, ನಾನು ಯಾವ್ದು ಕಾರಲ್ಲಿ ಹೆಂಗೋ ಮೆಜೆಸ್ಟಿಕ್ ತನಕ ಬಿಟ್ಕೊಟ್ರೆ ಹೆಂಗ ಬಂದ್ಬಿಡ್ತಿದ್ದೆ ಹುಡುಕಾಡ್ಕೊಂಡು. ನೀವು ಅಲ್ಲೇ ಸಿಗ್ತಾರೆ. ಇನ್ನೊಂದ್ಸಲ ಅವಕಾಶ ಇದೆ ಮೇಡಮ್, ಅನ್ಕೊಳ್ಳಿ, ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಹೇಳ್ದಂಗೆ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಮೇಡಮ್. ನಾವು ಪಿರಮಿಡ್ ಬರ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಬುದ್ಧ ಪೌರ್ಣಮಿ ದಿನ ಅವತ್ತು ಅಲ್ಲಿ ಬಂದು ಮೀಟ್ ಆದ್ವಿ. ಬಸವ ಇದು ಹೋಗಿದ್ವಿ ನಾವು. ನಿಜವಾಗ್ಲೂ ಅದನ್ಕೂ ಆಶ್ಚರ್ಯ, ನಾವಿಬ್ರೇ ಯಾವ ತರ ಹೋದ್ವಿ ಅಂತ ಗೊತ್ತಿಲ್ಲ. ಈಗ್ಲೂ ಅಷ್ಟೇ, ನಾನು ತಂಗಿನ ಕರ್ಕೊಂಡು ಅವ್ಳು ಸ್ವಲ್ಪ ಜೊತೆಗಿದ್ರೆ ನನಗೆ ಒಂಚೂರು ಇದಾದಂಗೆ ಇಬ್ರು ಬಂದ್ಬಿಟ್ವಿ ಅಲ್ಲಿಗೂ. ಆತರ ಇವಾಗ ಪಿರಮಿಡ್ಗೂ ಬರಕ್ ಟ್ರೈ ಮಾಡ್ತೀವಿ ಮೇಡಮ್. ಧನ್ಯವಾದಗಳು ಮೇಡಮ್. ಮತ್ತೆ ಅದು ಸೌಂಡ್ ಹೀಲಿಂಗ್, ಅದು ನಾನು ಯಾವ ಟೈಮಲ್ಲಿ ಆದ್ರೂ ಧ್ಯಾನ ಕುತ್ಕೊಂಡ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಫ್ರೀ ಟೈಮಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡ್ಬೋದಾ ಅಂತ ಕೇಳೋಣ ಗುರುಗಳನ್ನ ಅನ್ಕೊಂಡೆ. ಮಾಡ್ಬೋದು. ಎಸ್, ಅದು ಕೇಳಿಸ್ಕೊಂತ ಮಲ್ಕೊಂಡೇ ಕೇಳ್ಕೊಳ್ಬೇಕಂದ್ರೆ ಅದು ಆ ಮ್ಯೂಸಿಕ್ ಹಾಕೊಂಡು ಮಲ್ಕೊಂಡು ಶ್ವಾಸನ ಗಮನಿಸ್ತಾ ಇರಿ. ಅದೇ ಹಂತವಾಗಿ ಒಳಗಡೆ ಹೋಗುತ್ತೆ. ಓಕೆ, ಮ್ಯೂಸಿಕ್ ಯಾವ್ದು ಹಾಕೋಬೇಕು ಸರ್? ಅದೇ ನಾವು ಕಲ್ಸ್ಕೊಟ್ಟಿದೀವಿ ಅಂತ ಅನ್ಸ್ತದೆ. ಗ್ರೂಪ್ ಅಲ್ಲಿ ನೋಡ್ಕೊಳ್ಳಿ. ಈ ಯಾವುದು ಸೌಂಡ್ ಫ್ರೀಕ್ವೆನ್ಸಿ ಸೌಂಡ್ ಹೀಲಿಂಗ್ ಮ್ಯೂಸಿಕ್ ಹಾಕಿದೀವಿ. ಮ್ಯೂಸಿಕ್ ನನ್ನ ಹತ್ರ ಇಲ್ವಲ್ಲ, ಅದು ಬಂದಿಲ್ಲ ಅನ್ಸುತ್ತೆ. ಗ್ರೂಪ್ ಅಲ್ಲಿ ಇರ್ಬೋದು. ಹಾ ಮೇಡಮ್, ಶನಿವಾರ ವಿಡಿಯೋ ಬಂತಲ್ಲ ಮೇಡಮ್, ತಿಳಿಸ್ಕೊಟ್ರಲ್ಲ, ಅದ್ರಲ್ಲಿ ಇದೆ ನೋಡಿ ಮೇಡಮ್, ಅದನ್ನ ಪ್ಲೇ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಮೇಡಮ್. ಅದನ್ನ ಹಾಕೊಂಡು ಮಧ್ಯಾಹ್ನ ಟೈಮ್ ಫ್ರೀ ಇರ್ತೀನಲ್ವಾ, ಒಬ್ಬಳೇ ಇದ್ದಾಗ ಒಂಚೂರು ಅದಾದ್ರು ಪ್ರಾಕ್ಟೀಸ್ ಮಾಡ ಅನ್ಕೊಂಡಿದೀನಿ. ಧನ್ಯವಾದಗಳು. ನಾಗರತ್ನ ಮೇಡಮ್ ಹೋಗ್ಬಿಟ್ರು. ವಿಡಿಯೋ ಅಂದ್ರೆ ವಿಡಿಯೋ ಆಫ್ ಮಾಡ್ಕೊಂಡ್ರು. ಆಕ್ಚುಲಿ ತುಂಬಾ ಅವ್ರ ಯಂಗ್ ಅಂಡ್ ಎನರ್ಜೆಟಿಕ್ ಗುರುಜಿ ಅವ್ರು ಹೇಳ್ತಾರೆ ಅಷ್ಟೇನೆ. ಬಟ್ ಶಿ ಇಸ್ ವೆರಿ ಸ್ಪೋರ್ಟಿವ್. ಮತ್ತೆ ಮೆಮರಿ ಕೂಡ ತುಂಬಾ ಚೆನ್ನಾಗಿದೆ ಅವ್ರಿಗೆ. ಮತ್ತೆ ನೀವು ಬರ್ಡೇ ಬಗ್ಗೆ ಹೇಳ್ತಿದ್ರಿ. 22nd ನನ್ನ ಬರ್ಡೇ ಇತ್ತು, ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ ಬಿಕಾಸ್ ಐ ವಾಂಟ್ ಟು ಬಿ ಯಂಗ್. ಸೊ ಆಸ್ ಯು ಟೋಲ್ಡ್, ಸೆಲೆಬ್ರೇಟೆಡ್ ವಿದೌಟ್ ಸೆಲೆಬ್ರೇಟಿಂಗ್. ವಯಸ್ಸಾಗಿದೆ, ಓಲ್ಡ್ ಅನ್ನೋದ್ಕಿಂತ that's what whatever you told, I have followed this time. ಮೇಡಮ್ ನಿಮ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಶುಭಾಶಯ ಕಳಿಸ್ತೀನಿ. ಇಲ್ಲ, ಆಗೋಯ್ತು ಈಗ ಹೇಳಿದ್ರಲ್ಲ, ಥ್ಯಾಂಕ್ ಯು. ಅದೇ ಚೆನ್ನಾಗಾಗಕ್ಕೆ ಹೆಂಗಾಗಿರ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು. ಅದ್ ಬಿಟ್ಟು ನಮ್ಗೆ ವಯಸ್ಸಾಯ್ತು, ಅಯ್ಯೋ ಇಷ್ಟು ವಯಸ್ಸ ಅಂದ್ರೆ ಇನ್ನು ಬೇಗ ಆಗ್ತೀವಿ. ಅದೆಲ್ಲ ನಮ್ ಗುರುಗಳು ಹೇಳಿದ್ರು. ಸೊ ಐ ಫಾಲೋಡ್ ಇಟ್. Thank you, Guruji. That's what I wanted to share with you. Yes, wonderful.
ಹಾ. ಅದೇ ರೀತಿ ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ಮಾಡಬೇಕು. ಅದನ್ನು ಎಲ್ಲರಿಗೂ ಫೋನ್ ಮಾಡೋದು, ನನ್ನ ಏಜ್ ಇಷ್ಟಾಗಿದೆ, ಇಷ್ಟು ವಯಸ್ಸಾಗಿದೆ, ಡೇಟ್ ಆಫ್ ಬರ್ತ್ ಇಷ್ಟು, ಇವೆಲ್ಲ ಹೇಳ್ಬಾರ್ದು. ಬೇಕಂದ್ರೆ ಏನೋ ಒಂದು ಅವತ್ತೊಂದು ಉತ್ಸವ ಥರ ಮಾಡ್ಕೋಬೋದು ನಿಮಗೆ ಬೇಕಾದರೆ. ಇನ್ನೂ ಅದನ್ನು ಏನು ಮಾಡ್ಕೊಂಡಿಲ್ಲ ಇನ್ನೂ ಉತ್ತಮನೇ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಎಸ್, ಅದನ್ನ ನೆನಪಲ್ಲೇ ಇರಬಾರ್ದು ಹೇಳ್ಬೇಕಂದ್ರೆ. ಸುಧಾ ಸುಧಾ ಕುಮಾಚಾಗಿ, ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ಗುರುಜಿ ನಾ ಒಂದ್ 8 ತಿಂಗಳಾಯ್ತು ಗುರುಜಿ ನಾನು ಧ್ಯಾನಕ್ ಬಂದು. ನನಗ್ ಮೈಗ್ರೇನ್ ಕಡಿಮೆ ಆಗ್ತಾ ಇಲ್ಲ. ಯಾವ ಟೈಪ್? ಮೈಗ್ರೇನ್ ಕಡಿಮೆ ಆಗಿಲ್ಲ? ಇವು ಕಡಿಮೆ ಆಯ್ತದ ಗುರುಜಿ. ಈ ತಿಂಗಳದೊಳಗ್ 4 ಸಾರಿ ಬಂತಂದ್ರ ಏನು ಮಾಡಂಗಿಲ್ಲ, ಅಷ್ಟು ತ್ರಾಸ ಆಗ್ಬಿಡ್ತೈತಿ. ವಾಮಿಟಿಂಗ್ ಹ್ಮ್ ಅದು ಬಾಯಿ ಎಲ್ಲ ಹುಂಚಿಯನ್ನು ಕುಡ್ದ ಟೈಪ್ ಆಗ್ಬಿಡ್ತೈತಿ, ಎಲ್ಲ ವಾಮಿಟಿಂಗ್ ಆಗಿ. ಹ್ಮ್ ಹ್ಮ್ ಅದಕ್ಕೆ ಏನ್ ನೀವು ಕಾರಣ? ಆಹಾರ ಆಹಾರ ಏನ್ ತಿಂತಾ ಇದ್ರಮ್ಮ? ಆಹಾರ ರೊಟ್ಟಿದ್ ಊಟ ಗುರುಜಿ. ನಿನ್ನೆ ಹೋಳಿಗೆ ಊಟ ಅದು ಮಾಡಿದ್ವಿ. ಅಷ್ಟಕ್ಕ ಆಹಾರ ಬ್ಯಾರೆ ಹೊರಗಿಂದ ಏನು ತಿನ್ನಲ್ಲ ಗುರುಜಿ. ಬೆಳ್ಳುಳ್ಳಿ ಗಿಡ ಏನು ಮುಟ್ಟಲ್ಲ. ನೈಟ್ ನೈಟ್ ಯಾವ ಟೈಮ್ ತಿನ್ನೋದು ನೈಟು? ನೈಟ್ 9 ಗಂಟೆ 9:30 ಹಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅದೇ ಪ್ರಾಬ್ಲಮ್, ಅಲ್ಲೇ ಪ್ರಾಬ್ಲಮ್ ಇರೋದು. ಹಾ ಗುರು. ಅರ್ಥ ಆಯ್ತಾ? ಹ್ಮ್ ಹಾ ನೀವು ಯಾವಾಗ ನೈಟ್ ಊಟನು ಮತ್ತೆ ಬೆಳಗ್ಗೆ ಯಾವ ಟೈಮ್ ತಿಂತೀರಾ? ನೈಟ್ 9-9:30 ಅಂದ್ರೆ ಬೆಳಗ್ಗೆ ಹ್ಮ್ ಯಾವ ಟೈಮ್ ತಿನ್ನೋದು? ಬೆಳಗ್ಗೆನ ಅಷ್ಟ 9 ಗಂಟೆ ಆಗ್ತದೆ. ಹಾ, ಅವಾಗ ಅದು ಸರಿ ಹೋಗಲ್ಲ ಅದು. ಹ್ಮ್ ಸೊ ನೈಟ್ 9-9:30 ತಿಂದ್ರೆ 16 ಗಂಟೆ ಬಿಟ್ಕೊಂಡು ನೇರವಾಗಿ ಬೆಳಗ್ಗೆ 11-12, ಇಲ್ಲಾಂದ್ರೆ ನೇರವಾಗಿ ಲಂಚ್ ಮಾಡಬೇಕಾಗತ್ತೆ. ಅಷ್ಟು ಹಾ ನೀವು ಕೊಟ್ಟಿಲ್ಲ ಅಂದ್ರೆ ನೀವು ತಿಂದಿರೋ ಆಹಾರ ಪಚನ ಆಗಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಹ್ಮ್ ನೀವು ತಿಂದಿರೋ ಆಹಾರ ಪಚನವಾಗಲ್ಲ. 9-9:30 ತಿನ್ನೋ ಆಹಾರ ಪಚನವಾಗಲ್ಲ. ಇದು ಬಹಳ ಹಾ ಇಂಪಾರ್ಟೆಂಟು. ಇದು ಏನ್ ಒಂದು ಗುರುಜಿ? ಒಂದು ನಿಯಮ. ಒಂದ್ ನಿಮಿಷ. ಇದೊಂದು ನಿಯಮ ಪಾಲನೆ ಮಾಡಿದ್ರೆ ಹಾ 80% ರೋಗಗಳು ತಾನಂತಾವೇ ಹೋಗುತ್ತೆ. ಇದು ಹಾ ನಾನು ಕ್ಲಾಸಲ್ಲಿ ಎಷ್ಟೋ ಹೇಳಿದ್ದೀನಿ. ಹ್ಮ್ ಧ್ಯಾನ ಹೇಗೆಯೋ ನೀವು ಧ್ಯಾನ ಮಾಡ್ತೀರಾ, ಕರ್ಮಗಳು ಎಷ್ಟಿರುತ್ತೆ, ಕರ್ಮಗಳು ಹೆಚ್ಚಾಗಿರುತ್ತೆ. ಅವೆಲ್ಲ ಹೌದು. ತೊಲಗಿಸ್ಕೊಂತ ಒಳಗಡೆ ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊಂತ ಈ ನಾಡಿಗಳೆಲ್ಲ ಶುದ್ಧಿ ಮಾಡ್ಕೊಂತ ಅದಕ್ಕೆ ಸಮಯ ಬೇಕು. ಈಗ ಹಾ ಧ್ಯಾನದಲ್ಲಿ ಕೂತಿದ್ದೀವಿ, ಆ? ಇಲ್ಲ ಒಂದು 5 ತಿಂಗಳಾಯ್ತು, 6 ತಿಂಗಳಾಯ್ತು, ನನಗೆ ಇದೆಲ್ಲ ಹೋಗ್ಬೇಕಂತಂದ್ರೆ ಇಲ್ಲ. ಅದು ಕರ್ಮಗಳು ಇದೆ, ನಿಮ್ಮಲ್ಲಿ ಕರ್ಮಗಳಿದೆ. ಆ ಕರ್ಮಗಳನ್ನು ತೊಲಗಿಸೋವರೆಗೂ ನಿಧಾನವಾಗಿ ಕರಗ್ತಾ ಇರ್ತದೆ. ನಿಧಾನವಾಗಿ ಕರಿತಾ ಅವಾಗ ಆ ಕರ್ಮ ಯಾವಾಗ ತೊಲಗಿಸ್ಕೊಂತೀವೋ ಅವಾಗ ಅದು ಪೂರ್ಣವಾಗಿ ನಮ್ಮಿಂದ ಆಚೆ ಕಡೆ ಹೋಗುತ್ತೆ. ಆದ್ರೆ ಫಿಸಿಕಲ್ ಆಗಿ ನಾವೇನ್ ಮಾಡ್ಬೋದು, ನಮ್ಮ ಹಾ ದೇಹದಲ್ಲಿ ಏನ್ ಮಾಡ್ಬೋದು ಅದು ನೋಡ್ಬೇಕು ನಾವು. ಹಾ ದೇಹದಲ್ಲಿ ನೋಡಿ, ಆಹಾರದ ಒಂದು ನಿಯಮ ಇದೆ, ಅತ್ಯುತ್ತಮ ನಿಯಮ, ಅತಿ ಇಂಪಾರ್ಟೆಂಟ್ ನಿಯಮ ಇದೆ, ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಏನಂತದು? ನಾವು 6 ಗಂಟೆಯಿಂದ 7 ಗಂಟೆ ಸೂರ್ಯ ಇರುವಾಗನೇ, ಸೂರ್ಯನ ಆಲ್ಮೋಸ್ಟ್ ಅಸ್ತಮಯ ಆಗ್ತಾ ಇರ್ತದೆ. ಸೂರ್ಯ ಅಸ್ತಮ ಆಗ್ತಾ ಇರುವಾಗ 6 ಗಂಟೆ, ಆ 6 ಗಂಟೆ ಇದೆಯಲ್ಲ, ಹಾ 6 ಗಂಟೆ ಸಮಯಕ್ಕೆ ಮುಗಿಸ್ಬೇಕು. ನೀವು ಏನೇ ತಿಂದ್ರೆ ಆ ಸಮಯ ಮುಗಿಸ್ಬೇಕಷ್ಟೇ. ಹ್ಮ್ ಅದರಿಂದ ಅದಾದ್ಮೇಲೆ ನೀವು ಏನೇ ತಿಂದ್ರು ವೇಸ್ಟ್. ಎಲ್ಲಾನು ಏನಾಗುತ್ತೆ ಗೊತ್ತಾ, ನೀವು ಏನೇ ಅದಾದ್ಮೇಲೆ ತಿಂದ್ರೆ ನಿಮ್ಮ ದೇಹವನ್ನು ಆಕ್ಚುಲಿ ನೈಟ್ ಏನಾಗತ್ತಂದ್ರೆ, ಇಂಥ ಮೈಗ್ರೇನ್ ಇರಲಿ, ಹಾರ್ಟ್ ಪ್ರಾಬ್ಲಮ್ ಇರಲಿ, ಲಿವರ್ ಪ್ರಾಬ್ಲಮ್ ಇರಲಿ, ಕಿಡ್ನಿ ಪ್ರಾಬ್ಲಮ್ ಇರಲಿ, ಇನ್ನು ಯಾವುದಿದು ಹೆಡ್ಡೇಕ್ ಇರಲಿ, ಇನ್ನೊಂದು ಎಷ್ಟೇ ಏನೇ ರೋಗ ಇದ್ರೂ ಕಾರಣ ಏನಂದ್ರೆ ನಿಮ್ಮಲ್ಲಿ ಆ ಟಾಕ್ಸಿನ್ಸ್ ಹೆಚ್ಚಿದೆ, ಅದಕ್ಕೆ ರೋಗ ಬರುತ್ತೆ. ಆ ಹಾ ಟಾಕ್ಸಿನ್ಸ್ ಅನ್ನು ತೊಲಗಿಸ್ಕೊಂಡ ವಿಧಾನ ಏನು? ನಾವು ದೇಹಕ್ಕೆ 6 ಗಂಟೆ 7 ಗಂಟೆಗೆಲ್ಲ ನೀವು ಊಟ ತಿನ್ಬೇಕಂದ್ರೆ, ಇಲ್ಲ ಹಾ ನಾನು ತರಕಾರಿಗಳು ತಿಂದ್ರೆ ಇನ್ನೂ ಉತ್ತಮನೇ. ಎಷ್ಟು ತರಕಾರಿಗಳು ಆ ರೀತಿಯಲ್ಲಿ ಸಲಾಡ್ ಮಾಡ್ಕೊಂಡು ಆರಾಮಾಗ್ತೀನಿ. ಇನ್ನು ನೀರು ಕುಡಿತಾ ನೀವು ಮೂತ್ರದ ಚಿಕಿತ್ಸಾ ಅಭ್ಯಾಸ ಇದೆ ಅದು ಮಾಡ್ಕೊತಾ ಇದ್ರೆ, ಇನ್ನು ಅದಕ್ಕಿಂತ ದೊಡ್ಡ ಪರಿಹಾರ ಏನಿಲ್ಲ. ಆಯ್ತು, ಅದು ಇಲ್ಲ, ಓನ್ಲಿ ತರಕಾರಿಗಳು ತಿಂತೀವಿ, ನೀರು ಕುಡಿತೇವೆ, ಸಾಕು. ಓಕೆ, ಅದು 6 ಗಂಟೆ ಸಮಯದಲ್ಲಿ ತಿನ್ನಲೇಬೇಕು. 6 ಗಂಟೆಯಿಂದ 7 ಗಂಟೆ ವರ್ಸ್ಟ್ ಅಂದ್ರೆ. ಅದಕ್ಕಿಂತ ಮೀರಿದ್ರೆ ಒಂದು ಸೂರು ಮುಟ್ಟೇಬಾರದು. ಹಾ ಓಕೆ, ಏನು ಆಹಾರ ಮುಟ್ಟಬಾರ್ದು. ನೀವು ಈಗ ಮಾಡ್ತಾ ಇರೋದು ರಿವರ್ಸ್ ಇದೆ. 9 ಗಂಟೆ 9:30 ಅಂದ್ರೆ ನೀವು ತಿಂತಾ ಇರೋ ಆಹಾರ ಏನ್ ಮಾಡತ್ತೆ, ನಿಮ್ಮ ದೇಹವನ್ನು ರೆಸ್ಟ್ ಅಲ್ಲಿ ಇಡಕ್ಕಾಗಲ್ಲ. ನೀವು ಮಲಗಿತೀರ ಅಷ್ಟೇ, ಬಟ್ ಎಲ್ಲ ಅವಯವಗಳು ಕೆಲಸ ಮಾಡ್ತಾ ಇರ್ಬ ಅವು ಕೆಲಸ ಮಾಡ್ತಾನೆ ಇರುವಾಗ ಸ್ವಚ್ಛಗೊಳಿಸ್ಕೊಳ್ಳೋದು ಹೇಗೆ? ನೈಟ್ ಇರೋದು ಯಾಕೆ ಗೊತ್ತಾ? ಸ್ವಚ್ಛಗೊಳಿಸ್ಕೊಂಡಕ್ಕೆ. ಪ್ರತಿ ಅವಯವ ಏನಾಗ್ಬೇಕಂದ್ರೆ ಡಿಟಾಕ್ಸಿಫೈ ಆಗ್ಬೇಕು. ಡಿಟಾಕ್ಸ್ ಮಾಡ್ಕೊಂಡಕ್ಕೆ ನೈಟ್ ಸಮಯ ಇರೋದು. ರಿಪೇರ್ ಮಾಡ್ಕೊಂಡಕ್ಕೆ, ಕ್ಲೀನ್ಸ್ ಮಾಡ್ಕೊಂಡಕ್ಕೆ. ಇದು ನೀವು ಅವಕಾಶ ಕೊಡ್ತಾ ಇಲ್ಲ ಅಂತ ಇರುವಾಗ ನಿಮ್ಮಲ್ಲಿರುವಂಥ ರೋಗ ಹೋಗೋದಿಲ್ಲ.
ಇನ್ನು ಹೆಚ್ಚಾಗ್ತಾ ಹೋಗ್ತದೆ ನೋಡ್ಕೊಳ್ಳಿ. ಹಾ ಪ್ರತಿಯೊಬ್ಬರು ತಪ್ಪು ಮಾಡೋದು ಇಲ್ಲೇ. ಇದೊಂದು ಸರಿಪಡಿಸ್ಕೊಂಡ್ರೆ ನೋಡಿ, ಇದು ಬೇಕಂದ್ರೆ ನೀವು ಪ್ರಯತ್ನ ಮಾಡಿ ಇವತ್ತಿಂದ. ನಿಮಗೆ ಇನ್ನೊಂದು ನೀರು, ಇನ್ನೊಂದು ಹೇಳ್ತಾ ಇದ್ದೀನಿ ನಿಮಗೆ, ಪ್ರಧಾನವಾಗಿ ಈ ಮೈಗ್ರೇನ್ ಯಾವುದೇ ಹೆಡ್ಡೇಕ್ ಇರಲಿ, ನೀರು ದಿನಕ್ಕೆ ಎಷ್ಟು ನೀರು ಕುಡಿತೀರಾ ನೀವು? 3 ಲೀಟರ್ ಅಂತೂ ಹಿಂಗ್ ಕುಡಿತೀನಿ ಗುರುಜಿ. 4-5 ಲೀಟರ್ ಕುಡಿ. ಈ ಹಾ ಹೆಡ್ಡೇಕ್ ಇರೋಂಥವ್ರು, ಮೈಗ್ರೇನ್ ಅಂತವರು 5 ಲೀಟರ್ ಕುಡಿಬೇಕಾಗತ್ತೆ. ಹಾ ಗುರು. ಹ ಅಂದ್ರೆ ಎವ್ರಿ 1 ಅವರ್ ನೀರು ಕುಡಿತಾನೆ ಇರಬೇಕು. ಆಯ್ತಾ? ಹಾ ಅದೊಂದು ಪ್ರಧಾನವಾಗಿ ಮೈಗ್ರೇನ್ ಇರುವಂತವ್ರಿಗೆ ಅದೊಂದು ಇಂಪಾರ್ಟೆಂಟು. ಎರಡನೇದು ಆಹಾರ. ಆಹಾರ ಹಾ ಅಂತೂ ಹೇಳ್ತಾ ಇದ್ದೀನಿ, 6 ಇಂದ 7 ಗಂಟೆ, ಇಲ್ಲ 6 ಗಂಟೆಗೆ ಬೆಸ್ಟ್ ಟೈಮ್, ಇಲ್ಲ ಅಂದ್ರೆ 7 ಗಂಟೆ ವರಸ್ಟ್ ಟೈಮ್. ಅಷ್ಟು ಒಳಗಡೆ ಮುಗಿಸಿ. ಓಕೆ. ಅದಾದ್ಮೇಲೆ ಹಾ ಇನ್ನೇನು ತಿಳಿದಿರಿ. ನೆಕ್ಸ್ಟ್ ಡೇ ಯಾವಾಗ? ಮತ್ತೆ 9 ಗಂಟೆವರೆಗೂ. ಆಯ್ತಾ? ಹಾ ನೋಡ್ಕೊಳ್ಳಿ. ಆ ರೀತಿಯಲ್ಲಿ ಮಾಡುವಾಗ ನಿಮ್ಗೆ ಏನಾಗತ್ತಂದ್ರೆ, ಮಧ್ಯಾಹ್ನ ನನಗೆ ಹಸು ಆಗತ್ತೆ ಅಂತಂದ್ರೆ ಬೇಕಂದ್ರೆ ನೀರು ಅದ್ರ ಜೊತೆ, ಅದಕ್ಕೂ ನೀರ್ ಜೊತೆಗೆ ಒಂದು ಲೆಮನ್ ಡ್ರಾಪ್ಸ್, ಅಂದ್ರೆ ಈ ನಿಂಬೆ ಹಣ್ಣಿದೆಯಲ್ಲ ಅದರ ಆ, ಆ, ಹನಿ ಹಾಕೊಳ್ಳಿ. ಜೊತೆಗೆ ಆ, ಇದು ನಾರ್ಮಲ್ ಜೇನುತುಪ್ಪೆ, ಆಮೇಲೆ ಹಾ ಸೈಂಧವ ಈ ಮೂರು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ಹಾಕೊಂಡು ಅದು ಕುಡಿದ್ರೆ ನಿಮ್ಗೆ ಎಲೆಕ್ಟ್ರೋಲೈಟ್ ಸಿಗತ್ತೆ, ಏನು ಹಸು ಆಗೋದಿಲ್ಲ. ಹಾ ಮಧ್ಯದಲ್ಲಿ ಹಸು ಅನ್ಸಿದ್ರೆ ಈ ತರ ಮಾಡ್ಕೊಳ್ಳಿ. ಹಾ. ಅಂದ್ರೆ ನಾವ್ ಅಂಗಡಿ ಶಾಪ್ ಐತಿ, ಶಾಪ್ ನ ನಿಂತ್ವಿ ಅಂದ್ರೆ ಟೈಮ್ ಸಾಲಲ್ಲ, ಗೊತ್ತಾನ ಆಗಂಗಿಲ್ಲ ಟೈಮ್ ಹೋಗಿದ್ದ ಗೊತ್ತಾಗಲ್ಲ. ಈ ಟೈಪ್ ಆಗ. ಅದೇ ಓಕೆ. ಆ ಟೈಮಲ್ಲಿ ಏನಿದೆ ಅದು ತಿನ್ಬೇಕು. ಆಕ್ಚುಲಿ ನಾನು ಹೇಳ್ತಾ ಇದ್ದೀನಲ್ಲ, ಈ ತರಕಾರಿಗಳು ಅಂತಿದ್ರು ಸಾಕು. ನೈಟ್ ಏನು ಜಾಸ್ತಿ ಊಟ ಬೇಕಾಗೋದಿಲ್ಲ ಆಕ್ಚುಲಿ, ನಾಟ್ ಹಾ ರಿಕ್ವೈರ್ಡ್. ಓಕೆ. ಹ್ಮ್ ಯಾರಿಗಾದ್ರೂ ಶುಗರ್ ಇದೆ ಇದೆ ಅಂತಂದ್ರೆ ತಿನ್ನಿ, ಪರವಾಗಿಲ್ಲ, ಆಹಾರ ತಿನ್ನಿ. ಬಟ್ ತಿನ್ನುವಾಗ ಏನು ಮಾಡಬೇಕು, ನಾನು ಈಗಾಗಲೇ ಹೇಳ್ತಾ ಇದ್ದೆ, ತಿನ್ನೋ ಆಹಾರ ಜೊತೆಗೆ ಪ್ರತಿ ಒಬ್ಬರು ಯಾವುದೇ ನಾರ್ಮಲ್ ಆಹಾರ ತಿಂತೀನಿ ನೈಟ್ ಅಂದ್ರೆ ತಿನ್ನಿ, 6 ಗಂಟೆ 7 ಗಂಟೆ ಒಳಗಡೆ ತಿನ್ನಿ. ಅದ್ರ ಜೊತೆಗೆ ಒಂದು ತರಕಾರಿ ಪ್ಲೇಟ್ ಇಟ್ಕೊಳ್ಳಿ. ಹಾ ತರಕಾರಿ ಪ್ಲೇಟ್ ಒಂದು, ಬಯಸಿರೋ ಆಹಾರ ಪ್ಲೇಟ್ ಒಂದು, 2 ಪ್ಲೇಟ್ ತಿನ್ಬೇಕು ನೀವು ನೈಟು. ಹಾ ಅರ್ಥ ಆಯ್ತಾ? ಸೊ ಹಾ ತರಕಾರಿ ಪ್ಲೇಟ್ ಎಷ್ಟಿರಬೇಕು, ನಿಮ್ಮ ವೆಯ್ಟ್ ಎಷ್ಟಿದೆ ಅದಕ್ಕೂ 5 ಪಟ್ಟು. ಎಷ್ಟು ಅಂದರೆ, ಈಗ ಉದಾಹರಣೆಗೆ ನೀವು 50 kg ಇಂಟು 5 ಅಂದರೆ 250 ಗ್ರಾಮ್ ತರಕಾರಿ ಪ್ಲೇಟು. ಮಿಕ್ಕಿದ ಬಯಸಿದ ಆಹಾರ ನೀವು ಏನು ತಯಾರು ಮಾಡ್ಕೊಂಡ್ರೆ ಅದು. ಈ ಎರಡು ತಿನ್ಬೇಕು, 6 ಗಂಟೆ ಒಳಗಡೆ 7 ಗಂಟೆ ಒಳಗಡೆ ತಿನ್ಬೇಕು ಅಷ್ಟೇ. ಹಾ ನಿಮ್ಗೆ ಏನು ವ್ಯಾಧಿ ಇಲ್ಲ, ನಾನು ತಟ್ಕೊಂತೀನಿ ಅಂತಂದ್ರೆ ಗೋ ವಿತ್ ಓನ್ಲಿ ತರಕಾರಿ ಪ್ಲೇಟ್. ಗ್ರೀನ್ ಪ್ಲೇಟೇ ಮಾಡ್ಕೊಳ್ಳಿ. ಜಸ್ಟ್ ಗ್ರೀನ್ ಪ್ಲೇಟ್ ತಿನ್ನಿ, ಆರಾಮಾಗಿ ನೀರು ಕುಡಿತಾ ಹಾಗೆ ಹೋಗಿ ಮುಂದಕ್ಕೆ. ಇಲ್ಲ ನಾನು 9-9:30ವರೆಗೂ ತಿನ್ನೋಕ್ಕೆ ಆಗೋದಿಲ್ಲ, ಏನೇ ಮಾಡಿದ್ರು ನನಗೆ ಕಷ್ಟ ಅಂತಂದ್ರೆ ಒಂದು ಕೆಲಸ ಮಾಡಿ. 9ವರೆಗೆ ನೀವು ತಿಂದ್ರೆ ನೆಕ್ಸ್ಟ್ ಡೇ 11-12ವರೆಗೂ ಏನು ತಿನ್ನಬಾರ್ದು. ಹಾ ಬರೀ ನೀರು ಕುಡಿತಾನೆ ಇರ್ಬೇಕಾಗತ್ತೆ. 11-12ವರೆಗೆ ಏನು ತಿನ್ನಬಾರ್ದು. ನೇರವಾಗಿ ನೀವು ಲಂಚೇ ತಿನ್ಬೋದು. ಅಷ್ಟು ಟೈಮ್ ಕೊಡಬೇಕು ದೇಹಕ್ಕೆ, ಇಲ್ಲಾಂದ್ರೆ ಸುದ್ದಿ ಆಗಲ್ಲ ಅದು. ಹಾ ಅರ್ಥ ಆಯ್ತಾ? ಇಷ್ಟೆಲ್ಲ ಹಾ ಮಾಡಿಕೊಂಡು ನಿಮ್ಮ ಜೀವನ ಶೈಲಿ ನೋಡಿ, ಅದು ಏನಾಗತ್ತಂದ್ರೆ, ನಾನು ತುಂಬಾ ಜನ ಕೇಳ್ತಾ ಇರ್ತೀನಿ, ಅವ್ರ ಜೀವನ ಶೈಲಿ ಬದಲಾವಣೆ ಮಾಡಲ್ಲ. ಓಕೆ, ಧ್ಯಾನ ಮಾಡ್ತೀರಾ, ಧ್ಯಾನದಿಂದ ಪ್ರಾಣಶಕ್ತಿ ಹೆಚ್ಚು ಮಾಡಿಕೊಂಡು ಒಳಗಡೆ ಈ ಎನರ್ಜಿ ಬ್ಲಾಕ್ಸ್ ತೊಲಗಿಸ್ಕೊಂಡು ವ್ಯಾಧಿ ತೊಲಗಿಸ್ಕೊಂತೀರಾ. ಮತ್ತೆ ನಿಮ್ಮ ಜೀವನ ಶೈಲಿ ರಾಂಗ್ ಇದೆ, ಮತ್ತೆ ರೋಗ ಬರತ್ತೆ. ಹ್ಮ್ ಅರ್ಥ ಆಯ್ತಲ್ಲ? ಹಾಗೆ. ಸೊ ಇವತ್ತಿಂದ ಟ್ರೈ ಮಾಡಿ. ಹಾ, ಮತ್ತೆ ರೋಗ ಬರುತ್ತೆ. ಈ ರೋಗವನ್ನು ಸರಿಪಡಿಸ್ಕೋಬೇಕಂದ್ರೆ ಫಸ್ಟ್ ನಿಮ್ಮ ದೇಹಕ್ಕೆ ಏನು ಇನ್ಪುಟ್ ಕೊಡ್ತಾ ಇದ್ರಾ, ಏನು ಆಹಾರ ಹ್ಮ್ ಕೊಡ್ತಾ ಇದ್ರಾ, ಯಾವ ಥರ ನಿದ್ದೆ ಕೊಡ್ತಾ ಇದ್ರಾ, ಯಾವ ಥರ ಫಾಸ್ಟಿಂಗ್ ಮಾಡ್ತಾ ಇದ್ರಾ, ಯಾವ ಥರ ಅಭ್ಯಂಗ ಸ್ನಾನ ಮಾಡ್ತೀರಾ, ಇಂಥವೆಲ್ಲ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಇವೆಲ್ಲ ಹಾ ಪಾಲನೆ ಮಾಡ್ತಾ ಧ್ಯಾನ ಮಾಡಿದ್ರೆ ಆ ವ್ಯಕ್ತಿಗಳು ಹೆಂಗಂದ್ರೆ ಒಂದು ಸೂಪರ್ ಎಕ್ಸ್ಪ್ರೆಸ್ ಹೋಗ್ತೋ ಆ ರೀತಿಯಲ್ಲಿ ಅವರ ಆಧ್ಯಾತ್ಮಿಕ ಪ್ರಗತಿ ಇರತ್ತೆ. ಹ್ಮ್ ಓಕೆ. ಪ್ರಧಾನವಾಗಿ ಅದಕ್ಕೆ ಈ ವೇದಿಕೆಯಲ್ಲಿ ಇವೆಲ್ಲ ನಾವು ಹೇಳೋದು ಅಂತ, ಯಾಕಂದ್ರೆ ಒಂದು ಅತ್ಯುನ್ನತ ಪ್ರಗತಿ ಬೇಕು ನಿಮಗೆ ಆಧ್ಯಾತ್ಮಿಕವಾಗಿ ಅಂತಂದ್ರೆ, ನಿಮ್ಮ ಜೀವನವನ್ನು ನೀವು ಕಂಡುಹಿಡಬೇಕಂದ್ರೆ, ನೀವು ಯಾರು ಅಂತ ನಿಮ್ಗೆ ಕಂಡುಹಿಡಬೇಕು ಅಂತಂದ್ರೆ, ಈ ಆಹಾರ ಪಾಲನೆ, ಆರೋಗ್ಯ ಪಾಲನೆ, ಜೀವನ ಶೈಲಿ ಪಾಲನೆ ಜೊತೆಗೆ ಧ್ಯಾನ, ಇದು ಹಾ ಮಾಡ್ತಾ ಇರಬೇಕಾಗತ್ತೆ. ಹಾ ಗುರು. ಅರ್ಥ ಆಯ್ತಾ ಈಗ? ಹಾ ಗೊತ್ತಾಯ್ತು ಅದೇ. ಗುರು. ಓಕೆ. ಹ್ಮ್ ರೈಟ್. ಮಾಡ್ತೇನೆ ಗುರು. ಆಮೇಲೆ ಆಮೇಲೆ ಮುದ್ರಾ ಒಂದು ಮಾಡ್ಕೊಳ್ಳಿ. ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 20-20 ನಿಮಿಷ ಒಂದು ಮುದ್ರಾ ಮಾಡ್ಕೊಳ್ಳಿ. ಸೊ ಇದು ಆ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇನಂತಂದ್ರೆ ನೋಡಿ, ಅಪಾನ ಮುದ್ರಾ. ಹಾ ಮ- ಮೈಗ್ರೇನ್ ಹೆಡ್ಏಕ್ ಹಾ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 20-20 ನಿಮಿಷ ಖಂಡಿತ ಮಾಡ್ಲೇಬೇಕು ನೀವು. ಮಾಡ್ತೀನಿ ಗುರುಜಿ. ಹೀಗೆ ಇಟ್ಕೊಂಡು, ಹೀಗೆ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈ ಮುದ್ರೆ ಹ್ಮ್ ನಿಮಗೆ ಉಪಯೋಗ ಆಗ್ತದೆ ಅಂತ ಹೇಳ್ಬಿಟ್ಟು ಅದೊಂದು ಅಡಿಷನಲ್ ಆಗಿ ಕೊಡ್ತಾ ಇದೀವಿ. ಓಕೆ. ಹಾ ಮಾಡ್ತೇನೆ ಗುರುಜಿ. ಎಸ್. ದಿನಕ್ಕೆ ಥ್ಯಾಂಕ್ ಯು. ಧ್ಯಾನ, ಖಂಡಿತ ಧ್ಯಾನ ಮಿನಿಮಮ್ 2 ಅವರ್ಸ್ ಮಾಡಿ, ಬೆಳಗ್ಗೆ ಸಾಯಂಕಾಲ ಆದಷ್ಟು 1 ಅವರ್. ಈ ವೇದಿಕೆಯಲ್ಲಿ ಒಂದು 45 ನಿಮಿಷ ಆದರೆ
ಸಾಯಂಕಾಲ ನಿದ್ದೆ ಹೋಗಕ್ಕೆ ಮುಂಚೆನೋ ಆ ಥರ ಒಂದು 45 ನಿಮಿಷ ಮಾಡ್ಕೊಳ್ಳಿ. ಇಲ್ಲ ನಿದ್ದೆಯಿಂದ ಎದ್ದಿದ ಮೇಲೆ ಸಮಯ ಇದ್ರೆ ಮಾಡಿ, ಇಲ್ಲಾಂದರೆ ಸಾಯಂಕಾಲ ನೈಟು ಮಲಗಕ್ಕೆ ಮುಂಚೆನೇ ಮಾಡಿ, ಪರವಾಗಿಲ್ಲ. ಓಕೆ. ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆವರೆಗೆ ಮಾಡ್ತೀನಿ ಗುರುಜಿ, 3 ಅವರ್ ಮಾಡಿರ್ತೀನಿ. ಧ್ಯಾನ ಮಾಡ್ತೀರಾ? 3 ಅವರ್ ಮಾಡ್ತೀನಿ ಗುರುಜಿ. 3 ಅವರ್ ಮಾಡ್ತೀನಿ. ಓಕೆ, 3 ಅವರ್ ಮಾಡಿದರೆ ಖಂಡಿತ. ಎಷ್ಟು ಯಾವಾಗಿಂದ ಮಾಡ್ತಾ ಇದ್ದೀವಿ 3 ಗಂಟೆ ಧ್ಯಾನ? ಇವತ್ತಿಗೆ 76 ದಿವಸ ಆಯ್ತು ಗುರುಜಿ, 76 ಡೇಸ್ ಆಯ್ತು. ಓಕೆ, ಇನ್ನೂ ಮೈಗ್ರೇನ್ ಹೋಗಿಲ್ಲ? ಮೈಗ್ರೇನ್ ಅಂದ್ರ ನಾ ಮಾಡ್ಕೊಳ್ಳೋದು 3 ಅವರ್ ಅಷ್ಟ ಆಗತ್ ನೋಡ್ ಗುರುಜಿ. ನಾನು ಅದ ಬೆಳಗ್ಗೆ ಎದ್ದು ಪ್ರಾಣಾಯಾಮ, ಯೋಗ ಅವನ್ನೆಲ್ಲಾ ಮಾಡಿ ಧ್ಯಾನ ಕೊಟ್ಬಿಡ್ತೀನಿ. ಅದೇ, ಯಾವಾಗ ಮಲಗಿತೀರಾ, ಯಾವಾಗ ಎತ್ತೀರಾ? ರಾತ್ರಿ 10 ಗಂಟೆ ನಂತರ ಮಲಗಿರ್ತೀನಿ. 10-10:30 ಮಲಗ್ತೀನಿ ಗುರುಜಿ. 2:40 ಕೇಳ್ತೀನಿ. 2:40 ಅವಾಗಿಂದ ಧ್ಯಾನ ಮಾಡ್ತೀರಾ? ಅವಾಗಿಂದ ಮನೆ ಎಲ್ಲ ಕಸ ಯೋಗ ಪ್ರಾಣಾಯಾಮ ಮಾಡ್ಕೊಂಡು ಧ್ಯಾನ ಮಾಡೋದು? ಯೋಗ ಪ್ರಾಣಾಯಾಮ ಮಾಡ್ಕೊಂಡು ಧ್ಯಾನ. ಎಸ್, ಓಕೆ, ರೈಟ್. ಒಳ್ಳೆಯದೇ, ನೀವು ಮಾಡೋದೆಲ್ಲ ಚೆನ್ನಾಗಿದೆ. ಬಟ್ ಆದರೆ ನಿಮ್ಮ ಆಹಾರ ಶೈಲಿ, ನಿಮ್ಮ ಆಹಾರ ವಿಧಾನ, ಆರೋಗ್ಯ ಶೈಲಿ ಚೇಂಜ್ ಮಾಡ್ಕೊಳ್ಳಿ, ಬದಲಾವಣೆ ಮಾಡ್ಕೊಳ್ಳಿ. ಫಲಿತ ನಿಮಗೆ 100% ಸಿಗುತ್ತೆ. ಓಕೆ, ರೈಟ್. ಥ್ಯಾಂಕ್ ಯು. ನಂದಾ ಮೇಡಮ್ ಮಾತಾಡಿ. ಗುರುಜಿ ನಮಸ್ತೆ. ಅದೇ ಹಿಂದಿನ ವಿಡಿಯೋ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಮಹಾವತಾರ ಟಿವಿಯಲ್ಲಿ. ಏನಾದ್ರೂ ತಮ್ಗೆ ಬೇಕಾದ್ರೆ ಮಹಾವತಾರ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಅದರಲ್ಲಿ ವಿಡಿಯೋ ಇದೆ. ನಾವು ಧ್ಯಾನಕ್ಕೆ ನಮ್ಮ ಆರೋಗ್ಯನ ಇದು ಮಾಡ್ಕೋದ್ ಬೇಡ, ಸುಧಾರಣೆ ಅಂತ ಗುರೂಜಿಯವ್ರು ಪದೇ ಪದೇ ಹೇಳ್ತಾರೆ. ಅದಕ್ಕೆ ಮುದ್ರಾ ಇದೆ, ಮನೆ ಮದ್ದು, ಅಕ್ಯುಪ್ರೆಷರು. ಮತ್ತೆ ಅದು ಅಲ್ಲ, ನಮ್ಗೆ ಈ ಧ್ಯಾನ ಇಷ್ಟು ಮಾಡ್ತಾ ಇದ್ದೀವಿ, ನಮ್ಗೆ ಇನ್ನೂ ಆಗ್ತಾ ಇಲ್ಲ ಅಂತಂದ್ರೆ ನಮ್ದು ಕರ್ಮ ಇನ್ನೂ ಇರ್ಬೋದು ಅಂತ ಅನ್ಕೋಬೇಕು ಅಷ್ಟೇ. ಅದನ್ನ ಬಿಡಬಾರ್ದಾದ್ರೆ ಅದನ್ನ ಕಂಟಿನ್ಯೂ ಮಾಡ್ಬೇಕು. ಅದು ಯಾವಾಗಿದ್ರು ಫಲಿತ ಅಂತೂ 100%. ಅದಕ್ಕೆ ತಾವು ಈಗ ಹೇಳಿದ್ರಲ್ಲ ಮೇಡಮ್, ಅದ್ ಮಾಡಿ ಆಮೇಲೆ ಜೀವನ ಶೈಲಿ ಬದಲಾವಣೆ ಮಾಡ್ಕೊಡ್ರಿ ಅಂತ ಹೇಳಿದ್ರಲ್ಲ ಗುರುಜಿ, ಅದು ಸತ್ಯ. ನಂತರ ಅದೇ 3 ತಾಸು ನೀವು ಧ್ಯಾನ ಮಾಡೋದು, ನಿದ್ದೆ ಇಲ್ಲ ಅಂತಂತ ಅದನ್ನ ತಲೆಯೊಳಗೆ ಇಟ್ಕೋಕ್ ಹೋಗ್ಬೇಡ್ರಿ ನೀವು. ಮತ್ ಮೈಗ್ರೇನ್ ಹೋಗ್ತಾ ಇಲ್ಲ ಅಂತಂದ್ರೆ ವಿಚಾರ ಮಾಡ್ಬೇಡ್ರಿ. ಮೈಗ್ರೇನ್ ಹೋಗಿದೆ ಅಂತಂದು ವಿಜುಲೈಸ್ ಮಾಡ್ಕೊಂಡು ನೀವು ಧ್ಯಾನಕ್ಕೆ ಕೊಡಿದ್ರಿ ಡೈಲಿ, ಅದು ಕೆಲಸ ಆಗುತ್ತೆ ಮೇಡಮ್. ಅದೇ ಹಳೆ ವಿಡಿಯೋನ ನೀವು ನಮ್ಮ ಮಹಾವತಾರ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಮೇಡಮ್? ಮಾಡೀನ್ರಿ. ಅದ್ರಲ್ಲಿ ನೋಡಿ, ಹಳೆ ವಿಡಿಯೋಸ್ ಎಲ್ಲ ಇದೆ, ಮುದ್ರಾ ಇದೆ, ಮತ್ತೆ ಥೆರಪೀಸ್ ತುಂಬಾ ಇದೆ. ಅದನ್ನೆಲ್ಲ ಫಾಲೋ ಮಾಡಿ ಆಗತ್ತೆ ಗುರುಜಿ. ನಾನು ಇದು ಚಿರಂಜೀವತ್ವದ ಬಗ್ಗೆ ಒಂದು ಹೇಳ್ಬೇಕು ಗುರುಜಿ. ಏನಂದ್ರೆ ಮಿರಾಕಲ್, ನಾನು ನಮ್ ತಂದೆಯವರಿಗೆ ಅದು ವಿಡಿಯೋನ ಅದನ್ನ ನಾನು ತೋರ್ಸಿದೆ ಗುರುಜಿ. ಅದು ತತ್ವದ ತಾವ್ ಹೇಳಿದ್ರಲ್ಲ, ಅವರು ಮೊನ್ನೆ ಒಂದ್ ಫಂಕ್ಷನ್ಗೆ ಹೋಗ್ಬೇಕಾದ್ರ ತಾವು ಇಲ್ಲ, ನಾನು ಆ ಫಂಕ್ಷನ್ ಬರ್ತೇನೆ ಅಂತಂದು ರೆಡಿ ಆದ್ರು ಗುರುಜಿ. ಈ 94 ಅವ್ರದ್ದು ಮಳೆ ಸುರಿತಾ ಇದೆ. ನಾವು ಬ್ಯಾಡ್ ಅಂತ ನಮ್ ಬ್ರದರ್ ಎಲ್ಲಾ ಇದು ಮಾಡಿದ್ರು. ನಾನು ಇಲ್ಲ, ಅವ್ರು ಬರ್ತಾರಂದ್ರೆ ಕರ್ಕೊಂಬರ್ರಿ ಅಂತ ನಾನು ಸಹಜ ಹೇಳಿದೆ. ಎಲ್ಲಾರು ನಾನು ಬೈದ್ರು, ಏನ್ ಸ್ಟೇಜ್ ಆಗೈತಿ ಕರ್ಕೊಂಬ ಅಂತಿ, ನೀರ್ ಮಳಿ ಬರಾತತಿ ಯಾಕಂತಂದು. ಅವರು ರೆಡಿಯಾಗಿ ಬಂದ್ರು ನಾವ್ ಫಂಕ್ಷನ್ಗೆ ಹೋದ್ವಿ. ಅಲ್ಲಿ ಆರಾಮಾಗಿ ಕುತ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ಏನು ಆಸ್ ಇಟ್ ಈಸ್ ಅವ್ರು ಹೆಂಗ್ ನಾರ್ಮಲ್ ಆಗಿದ್ರ ಅದೇ ರೀತಿನ ಬಂದ್ರು. ಅವ್ರಿಗೆಲ್ಲಾ ಖುಷಿ. ಮತ್ ಹಿಂದಿನ ದಿವ್ಸ ಏನೋ ಕಾಲ್ ಜಾರಿ ಬಿದ್ದಿದ್ರಂತ, ಆದ್ರೂ ಅದ್ನೇನು ಫೀಲ್ ಮಾಡ್ಕೊಳ್ಳಿಲ್ಲ ಗುರುಜಿ ಅವರು. ನಾನು ಹಿಂದಿನ ದಿವ್ಸ ಅದನ್ನ ವಿಡಿಯೋ ತೋರಿಸಿದ್ದೆ ಅವ್ರಿಗೆ. ನೋಡಿ ಹಿಂಗೆಲ್ಲ ಇದೆ ಅಂತ, ನೀವೇನು ಏಜ್ ಆಗಿದೆ ಅಂತ ತಿಳ್ಕೊಬೇಡಿ ಅಂತ ಹೇಳಿದ್ರ ಅವ್ರು. ನೆಕ್ಸ್ಟ್ ನಮ್ ಸಿಸ್ಟರ್ದ ಒಂದ್ ಮಗಳದೊಂದ್ ಫಂಕ್ಷನ್ ಇತ್ತು, ಬಂದ್ರು. ಅಂದ್ರೆ ಅದು ಮೈಂಡ್ ಯಾವ ರೀತಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗ್ ಕುಂತ್ರೆ ಅದ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ನಾನು ಅಲ್ಲಿ ನೋಡ್ಕೊಂಡೆ ಗುರುಜಿ. ತುಂಬಾ ಅದ್ಭುತ. ಅದಕ್ಕೆ ನಾವೆಲ್ಲ ಅನ್ಕೋಬೇಕು, ನಮ್ಗೆಲ್ಲ ಏಜ್ ಆಗಿದೆ ಅಂತ ಅನ್ಕೋಬಾರ್ದು ಅಂತ ನಾ ಅಲ್ಲೇ ಕಂಡುಕೊಂಡೆ ಗುರುಜಿ. ತುಂಬಾ ಅದ್ಭುತವಾದ ವಿಷಯ. ಅದೇ ಅವ್ರು ಏನ್ ಹೇಳ್ತಾರಂದ್ರೆ, ನಾನಿನ್ನು ಓದ್ಬೇಕಾದ್ರೆ ಗುರುಜಿ ನನ್ಗೆ 16ನೇ ವಯಸ್ಸಿಗೆ ಮದ್ವಿ ಮಾಡಿದ್ದು. ಅವರು ನಾನು ಸೈನ್ಸ್ ಓದಿಸಿ ಡಾಕ್ಟರ್ ಮಾಡ್ಬೇಕಂತ ಇತ್ತು. ಆದ್ರೆ ಅವ್ರು ಈಗೆಲ್ಲ ಹೇಳ್ತಾರ, ನೀನು ಡಾಕ್ಟರ್ ಆಗೋಕ್ಕಿಂತ ಈಗೆಲ್ಲ ನಾಲೆಜ್ ಬಂದಿತ್ವ, ಈಗ ಡಾಕ್ಟರ್ ಆಗ್ಬಿಟ್ಟಿ ನೀನು ಅಂತಾರ ಗುರುಜಿ ಅವರು. ಈಗೆಲ್ಲ ನಾ ಹೇಳ್ತಿರ್ಲಿಲ್ಲ ಗುರುಜಿ. ನಮ್ ಬ್ರದರ್ ಆರ್ಥೋಪೆಡಿಕ್ ಸರ್ಜನ್, ಅವ್ರು ಹೇಳೋದಕ್ಕ ನಾ ಹೇಳೋದಕ್ಕ ಡಿಫ್ರೆನ್ಸ್. ಯಾಕಂದ್ರೆ ಅವ್ರು ಮೆಡಿಸಿನ್ ಹೇಳ್ತಾರೆ, ನಾನ್ ಮೆಡಿಸಿನ್ ಹೇಳೋದ್ರ ಮುದ್ರಾ ಹೇಳ್ತೀನಿ, ಮೂತ್ರ ಚಿಕಿತ್ಸೆ ಇದ್ರ ಬಗ್ಗೆ ನಾ ಹೇಳ್ತೀನಲ್ಲ. ಅಯ್ಯ, ನೀವು 100% ರಿಸಲ್ಟ್ ಅಂತ ನಾ ಗ್ಯಾರಂಟಿ ಕೊಡ್ತೇನೆ, ನಿಮ್ದು ಗ್ಯಾರಂಟಿ ಇಲ್ಲ ಅಂತ ನಾ ಹೇಳ್ತೇನೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಇದೆಲ್ಲ ಧ್ಯಾನ ಕೊಟ್ಟಿದ್ದಕ್ಕೆ ತುಂಬಾ ನಿಮ್ಗೆ ಎಷ್ಟೊಂದು ಧನ್ಯವಾದ ಹೇಳಿದ್ರು ಕಡಿಮೆ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಈ ಸಂದರ್ಭದಲ್ಲಿ ನಂದಾ ಮೇಡಮ್ ಪರಿಪೂರ್ಣ ಮಾಸ್ಟರ್ ಅಂತ ನಾನು ಮೊದಲನೇದಾಗಿ ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ಇನ್ನು ಅಳವಡಿಸ್ಕೋದು ತುಂಬಾ ಇದೆ. ನಾನು ಕಂಡ ಅದ್ಭುತವಾದ ಮೊದಲನೇ ಮಾಸ್ಟರ್ ಅಂತ ಹೇಳಕ್ ಇಷ್ಟ ಪಡ್ಲೇಬೇಕು, ಹೇಳ್ತಾ ಇದ್ದೀನಿ ಕೂಡ. ಪ್ರತಿಯೊಂದನ್ನು ನೀವು ಅಳವಡಿಸ್ಕೊಂತೀರಾ ಮೇಡಮ್, ಚಾಚು ತಪ್ಪದೆ ಎಲ್ಲಾನು ಡೆಡಿಕೇಶನ್ ಇಂದ ಮಾಡ್ತಾ ಹೋಗ್ತಾ ಇದ್ದೀರಾ. ನನಗೂ ಕೂಡ ಆಗ್ತಾ ಇಲ್ಲ ಮೇಡಮ್ ಅಂತ ಅನಿಸ್ತಾ ಇದೆ.
ಬಹಳ Thank ಜನ you, madam. ಗುರುಜಿ ಅದೊಂದು ಸೇವೆ ಮಾಡ್ಲಿಕ್ಕೆ ಎಷ್ಟು ಬಹಳ ಜನ ಯೂರಿನ್ ಥೆರಪಿದು ಬಹಳ ಜನ ಕೇಳ್ತಾರ ಗುರುಜಿ. ಕಾಲ್ ಮಾಡಿ ಮತ್ತೆ ಅವ್ರ ರಿಸಲ್ಟ್ ಶೇರ್ ಮಾಡ್ತಾರ. ತುಂಬಾ ಅದ್ಭುತ ಅನಿಸ್ತೈತಿ ನನಗೆ ಅದು ಅವ್ರು ಹೇಳೋದಕ್ಕೆ ಖುಷಿ ಅನಿಸ್ತೈತಿ. ಯಾಕಂದ್ರೆ ಅವ್ರು ಎಲ್ಲ ನಮ್ಗೆ ಗೊತ್ತಿಲ್ಲ. ಈ ಮಹಾವತಾರ ಟಿವಿಯಲ್ಲಿ ಬಂದಿದ್ಕೆ ಅವ್ರೆಲ್ಲ ಎಲ್ಲಿಂದ ನಮ್ಗೆ ಗೊತ್ತಿಲ್ಲ, ಅವ್ರು ಯಾರಂತ ಗೊತ್ತಿಲ್ಲ. ಆ ಫೋನ್ ನಲ್ಲಿ ನಂಬರ್ ತಗೊಂಡು ಅವ್ರು ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ಹೀಗೆ ಅಂತ ಹೇಳ್ತಾರ. ಮತ್ತೊಂದ್ ವಾರ ಬಿಟ್ಟ ನಂತರ ನಿಮ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ರಿ ಅಂತಂತಾರ. ಅದೆಲ್ಲಾ ನೋಡ್ಕೊಂಡಾಗ ನಮ್ಗೆ ಇದೊಂದು ಅದ್ಭುತವಾದ ಒಂದು ಇದು ಗುರುಜಿ ಇದು. ಯಾಕಂದ್ರೆ ನಾವ್ ಎಲ್ಲೇ ಇದ್ವಿ, ಏನ್ ಸೇವೆ ಮಾಡಕ್ ಆಗ್ತಿಲ್ಲ, ಎಷ್ಟು ಮಾಡ್ತಿದ್ವಿ, ಕೆಲಸ ಮಾಡ್ತಿದ್ವಿ, ಹೋಗ್ತಿದ್ವಿ. ಅದು ಮಹಾವತಾರ ಟಿವಿಯಿಂದ ಸಾಧ್ಯ, ಮಹಾವತಾರ ಫೌಂಡೇಶನ್ ಇಂದ ಸಾಧ್ಯ ಅಂತಂದು ನಾನಂತೂ ಹೇಳ್ತೀನಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಹೌದಾ ಯು ಸೊ ಮೇಡಮ್? ಮಚ್. ಹೌದು, ನನಗೂ ಗುರುಜಿ ಕಾಲ್ ಮಾಡ್ತಾರೆ ಗ್ರೂಪ್ ನಿಂದ. ಮಾಸ್ಟರ್ಸ್ ಎಲ್ಲ ಕಾಲ್ ಮಾಡಿ ತುಂಬಾ ಖುಷಿ ವ್ಯಕ್ತಪಡಿಸ್ತಾರೆ. ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ನಾನಿರೋದು ತುಂಬಾ ಅದೃಷ್ಟ ಇದೆ. ನನ್ನ ಚೆನ್ನಾಗ್ ಆಗ್ತಾ ಇದ್ದೀನಿ, ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಎಲ್ಲಾ ಕಾರ್ಯಕ್ರಮ ಕೂಡ ಅಂತ ಖುಷಿ ವ್ಯಕ್ತಪಡಿಸ್ತಾರೆ ಗುರುಜಿ. ಕರೆಕ್ಟ್. ಎಸ್, ನಾಗಲಲಿತಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಊಟ ನೀವ್ ಹೇಳ್ದಾಗ 7 ಗಂಟೆಗೆ ನಾನು ಊಟ ಎಲ್ಲ ರೂಢಿ ಮಾಡ್ಕೊಂಡಿದೀನಿ. ಮುಂಚೆನೂ ಮಾಡ್ತಿದ್ದೆ. ಯಾಕೆಂತಂದ್ರೆ ನಾನು ರಾತ್ರಿ ಹೊತ್ತು ತುಂಬಾ 5-6 ಸಲ ಹೇಳ್ಬೇಕಾಗಿತ್ತು ಗೆ. ಹಾಗಾಗಿ ಬೇಗ ಮಾಡ್ಕೊಂಡ್ರೆ ನಾನು ಎದ್ದೇಳಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೇನೋ ಅಂತ ಬೇಗ ಮಾಡ್ತಿದ್ದೆ. ಆದ್ರೆ ಕಂಟಿನ್ಯೂ ಆಗಿ ಮಾಡ್ತಿರ್ಲಿಲ್ಲ. ಈಗ ನೀವ್ ಹೇಳಿದ್ಮೇಲೆ ಹಾಗೆ 7 ಗಂಟೆಗೆ ರೂಢಿ ಮಾಡ್ಕೊಂಡಿದೀನಿ. ಆದ್ರೆ ಹಾಗೂ ಸುಮ್ನೆ ಎದ್ದೇಳ್ಬೇಕು ಸರ್, ನಿದ್ದೆ ಬರ್ತಾ ಇದೆ, ಮತ್ತೆ ಹೇಳ್ಬೇಕು 4-5 ಸಲ ಮಧ್ಯರಾತ್ರಿ ಹೇಳ್ತಾನೆ ಇರ್ಬೇಕು. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಶುಗರ್ ಎಲ್ಲ ಏನಿಲ್ಲ, BP ಇದೆ ಅಷ್ಟೇ. ಮತ್ತೆ ಒಂದ್ಸರಿ ಪ್ರಶ್ನೆ ಇದ್ರೆ ಮತ್ತೊಂದ್ಸರಿ ಕೇಳಿಮ್ಮ. ಯಾವ್ದೋ ಸೌಂಡ್ ಬಂತು ಮಧ್ಯದಲ್ಲಿ, ಕಟ್ ಆಯ್ತು. ಏನೋ ಪ್ರಶ್ನೆ ಇದೆಯಾ? ಹಾ, ನಾನಾ ಸರ್? ಅದೇ ಸರ್, ರಾತ್ರಿ ಟೈಮು ತುಂಬಾ ಸಲ ಎದ್ದೇಳ್ಬೇಕು ರಿಸರ್ಚ್ ಮಾಡಕ್ಕೆ. ಅರ್ಧ ರಾತ್ರಿ 5-6 ಸಲ ಹೇಳ್ಬೇಕು. ಶುಗರ್ ಎಲ್ಲ ಏನಿಲ್ಲ. ಆದ್ರೆ 7 ಗಂಟೆಗೆ ನೀವ್ ಹೇಳ್ದ ಹಾಗೆ ಊಟ ಎಲ್ಲ 7 ಗಂಟೆಗೆ ಅಭ್ಯಾಸ ಮಾಡ್ಕೊಂಡಿದೀನಿ. ನೀರ್ ಕುಡಿಬೇಕು, ತುಂಬಾ ನೀರ್ ಕುಡಿದ್ಬಿಟ್ರೆ ಹಂಗೆ ಹೇಳ್ತಾನೆ ಇರ್ಬೇಕು ರಾತ್ರಿ ಎಲ್ಲ. ಅದಕ್ಕೆ ಕೇಳ್ದೆ ಸರ್. ಅದಕ್ಕೆ ನೀವೇನ್ ಮಾಡ್ತೀರ ಅಂದ್ರೆ, ಅಂತ ಪರಿಸ್ಥಿತಿ ಇರುವಾಗ ನೀರು ಕುಡಿಯೋದು ಸ್ಟಾಪ್ ಮಾಡಿ. ಒಂದು 8 ಗಂಟೆಗೆ 8 ಗಂಟೆ ಆದ್ಮೇಲೆ ನೀರು ಕುಡಿಯೋಕೆ ಹೋಗ್ಬಿಡಿ ಅಷ್ಟೇ. ಹಾ, ಸರಿ ಸರಿ. ಅದಕ್ಕೆ ಪೂರ್ತಿ ಸ್ಟಾಪ್ ಮಾಡಿ. ತುಂಬಾ ನಿದ್ದೆ ಹಾಳು ಹೋಗ್ತಾ ಇರ್ಬೇಕು ಅಂತ ಇತ್ತು. ಅದಕ್ಕೆ ಮಾಡಿ ಕೇಳ್ದೆ. ಥ್ಯಾಂಕ್ ಯು. ಓಕೆ ಓಕೆ ಗುರುಜಿ. ಪ್ರಶ್ನೋತ್ತರ ಅನಿಸಿಕೆ ಎಲ್ಲ ಮುಗ್ದಿದೆ ಗುರುಜಿ. ಪ್ರತಿದಿನ 8 ಗಂಟೆಗೆ ಮುಗಿಸೋಂತ ಪ್ರಯತ್ನ ಆಗ್ತಿರುತ್ತೆ. ಬಟ್ ಆದ್ರೆ ನಮ್ಮ ಆತ್ಮ ಬಂಧುಗಳು ಕ್ವಶನ್ ಕೇಳಿದಾಗ ಅದಕ್ಕೆಲ್ಲ ಗುರೂಜಿ ಸಾವಧಾನವಾಗಿ ಉತ್ತರ ಕೊಡೋದ್ರಿಂದ 8 ಗಂಟೆ ಮೀರ್ತಾ ಇದೆ. ಆದ್ರೂ ಪರವಾಗಿಲ್ಲ. ಗುರುಜಿ, ನೆಕ್ಸ್ಟ್ ಇದಕ್ಕೆ ಹೋಗೋದಾ? ಪಿರಮಿಡ್ ಸಂದೇಶ್. ಪ್ರಕಾಶ್ ಅಂತ ಆಂಡ್ರೈಜ್ ಮಾಡಿದ್ದಾರೆ ನೋಡ. ಪ್ರಕಾಶ್ ಅಂತ ಮತ್ತೆ ಆಂಡ್ರೈಜ್ ಹೋಯ್ತು. ಓಕೆ, ಏವ ಮೇಡಮ್? ಗುರುಜಿ, ನೀವು ಅವತ್ತು ನೀರ್ ಕಡಿಮೆ ಮಾಡ್ಕೊಂಡ್ರೆ, ನೀವು ಲಾಸ್ಟ್ ಒಂದ್ ಸ್ವಲ್ಪ ದಿನ ಹಿಂದೆ ಹೇಳಿದ್ರಿ ಗುರುಜಿ, ಈ ವಾಟರ್ ಮುದ್ರಾ ಈ ತರ ಇದು ಕಡಿಮೆ ಮಾಡೋದ್ರಿಂದ ನೈಟ್ ಯೂರಿನ್ ಕಡಿಮೆ ಆಗುತ್ತೆ, ನೀರು ಕಡಿಮೆ ಆಗುತ್ತೆ ಅಂತ ನೀವು ಹೇಳಿದ್ರಿ. ಅವ್ರಿಗೆ ಅದು ಹೆಲ್ಪ್ ಆಗ್ಬೇಕು ಅಂತ. ಜಲ ನಿರೋಧಕ ಮುದ್ರಾ, ಜಲನಾಶಕ ಮುದ್ರಾ, ಹಾ, ಕಡಿಮೆ ಇಲ್ಲಿ ಕೆಳಗಡೆ ಹೀಗಿಡೋದ್ರಿಂದ ಅದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ ಅನ್ಕೋತೀವಿ. ಅದು ಮಾಡ್ಕೊಂಡ್ರೆ, ದಿನ ಮಾಡ್ಕೊಂತ ಇದ್ರೆ ಅಟ್ಲೀಸ್ಟ್ ಅದು ಅಂತ ಪರಿಸ್ಥಿತಿ ಯಾವುದು ಇರಲ್ಲ. ಸ್ವಲ್ಪ ಮಾಡ್ಕೊಂಡ್ರೆ ನೀರ್ ಸ್ವಲ್ಪ ಕಡಿಮೆ ತಗೊಂಡ್ರೆ ಅವಾಗ ನೈಟ್ ಅವರಿಗೆ ಪ್ರತಿ ಸರಿ ಹೇಳೋದ್ ತಪ್ಪುತ್ತೆ ಅನ್ಕೊಂಡ್ರೆ. ಥ್ಯಾಂಕ್ ಯು ಮೇಡಮ್. ನಾಗಲಲಿತಾ ಮೇಡಮ್ ಹೇಳಿದ್ರು ಜಲ ನಿರೋಧಕ ಮುದ್ರಾ ತೋರಿಸಿದ್ದಾರೆ. ಅದನ್ನ ನೀವು ಪ್ರತಿನಿತ್ಯ ಮಾಡ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು ಅಮ್ಮ ಮೇಡಮ್. ಓಕೆ.